ನಮಸ್ಕಾರ ವೀಕ್ಷಕರೇ, ರಾಕೇಶ್ ಮ್ಯಾಥ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ಹೇಳ್ದಂಗೆ ಈ ಚಾನಲಲ್ಲಿ ನೀವು ಫಸ್ಟ್ PUC, ಸೆಕೆಂಡ್ PUC, SSLC ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅತಿ ಮುಖ್ಯವಾದಂತಹ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ನೀವು ಕನ್ನಡದಲ್ಲಿ ನೋಡ್ಬೋದು. ನಿನ್ನೆ ಕ್ಲಾಸಲ್ಲಿ ನಾನು ಮ್ಯಾಥಮೆಟಿಕ್ಸ್ಗೆ, ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ಗೆ ಬ್ಲೂ ಪ್ರಿಂಟ್ ಮತ್ತು ವೆಯ್ಟೇಜ್ ಮಾರ್ಕ್ಸ್ ಅನ್ನ ಹೇಳಿದ್ದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಆಮೇಲೆ ನೋಡ್ಕೋಬಹುದು. ಸೊ ಇವತ್ತಿನ ದಿವಸ ನಾವು ಏನ್ ಮಾಡೋಣ ಅಂತಂದ್ರೆ, ಈ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಅಲ್ಲಿ ಅತಿ ಸರಳವಾದಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಮ್ಯಾಟ್ರಿಸಸ್. ಈ ಮ್ಯಾಟ್ರಿಸಸ್ ಟಾಪಿಕ್ ಅನ್ನ ನಾವು ಒನ್ ಬೈ ಒನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ, ಓಕೆನಾ? ಸೊ ಬನ್ನಿ ನಾವು ನೋಡೋಣ ಮ್ಯಾಟ್ರಿಸಸ್. ಈ ಮ್ಯಾಟ್ರಿಸಸ್ ಅನ್ನೋದು ಚಾಪ್ಟರ್ 3, ಚಾಪ್ಟರ್ 3ನೇ ಚಾಪ್ಟರ್ ಆಗಿದೆ. ಇದು ಟೋಟಲ್ ಆಗಿ ಎಕ್ಸಾಮ್ ಅಲ್ಲಿ 9 ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಒಂದು ಬರುತ್ತೆ, 3 ಮಾರ್ಕ್ಸ್ ಒಂದು ಬರುತ್ತೆ, ಮತ್ತೆ 5 ಮಾರ್ಕ್ಸ್ ಒಂದು ಬರುತ್ತೆ ಕಂಪಲ್ಸರಿಯಾಗಿ. ಇಲ್ಲಿ ನಿಮ್ಗೆ ಮೇಜರ್ ಮಿಸ್ಟೇಕ್ಸ್ ಏನೇನಾಗಬಹುದು ಈ ಮ್ಯಾಟ್ರಿಸಸ್ ಮಾಡೋದ್ರಲ್ಲಿ, ನಿಮಗೆ ಮೇಜರ್ ಮಿಸ್ಟೇಕ್ಸ್ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಮೈನಸ್ ಅನ್ನೋ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಫೇಲ್ಯೂರ್ ಆಗಂತ ಸಾಧ್ಯತೆಗಳು ಕಾಣಿಸ್ಬರ್ತವೆ. ಸೊ ಹಂಗಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಯಾವಾಗ ಎರಡು ಸಂಖ್ಯೆಗಳು ಮೈನಸ್ ಬರ್ತವೆ, ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ನಾವು ಏನ್ ಮಾಡಬೇಕು ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ 100% ನಾವಿಲ್ಲಿ 9 ಮಾರ್ಕ್ಸ್ ಅನ್ನ ನಾವು ತಗೊಳ್ಬಹುದು, ಓಕೆನಾ? ಸೊ ಇಲ್ಲಿ ಫಸ್ಟ್ ಈ ಮ್ಯಾಟ್ರಿಸಸ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವ್ ಏನ್ ಮಾಡೋಣ ಅಂತಂದ್ರೆ, ಈ ಮ್ಯಾಟ್ರಿಸಸ್ ನ ಡೆಫಿನೇಷನ್ ಮತ್ತೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್, ಆಮೇಲೆ ಇಲ್ಲಿ ಏನೇನ್ ಬೇಸಿಕ್ ಬರ್ತವೆ ಅದನ್ನ ಕಲಿಯೋಣ. ಅದನ್ನ ಕಲ್ತ್ಬಿಟ್ಟು ಆಮೇಲೆ ನಾವು ಎಕ್ಸರ್ಸೈಸ್ಗೆ ಹೋಗೋಣ, ಓಕೆನಾ? ಇಲ್ಲಿ ಈ ಮ್ಯಾಟ್ರಿಸಸ್ ಅಂದ್ರೆ ಏನ್ರಿ ಅಂತಂದ್ರೆ, ಈ ಮ್ಯಾಟ್ರಿಸಸ್ ಈಸ್ ಆನ್ ಆರ್ಡರ್ಡ್ ರೆಕ್ಟಾಂಗುಲರ್ ಅರೇ ಆಫ್ ಫಂಕ್ಷನ್ಸ್, ನಂಬರ್ಸ್ ಆರ್ ಎಲ್ಸ್ ಎಲಿಮೆಂಟ್. ಏನ್ ಹಿಂಗಂದ್ರೆ, ನೀವು ಯಾವುದೇ ಒಂದು ಸ್ಕೂಲು ಅಥವಾ ಕಾಲೇಜಲ್ಲಿ ಹೋದಾಗ ಮಕ್ಕಳಿಗೆ ಕೂಡಿಸಿರ್ತಾರ್ರಿ. ಯಾವ ತರ ಅಂದ್ರೆ ರೆಕ್ಟಾಂಗುಲರ್ ಆರ್ಡರ್ ಅಲ್ಲಿ ಈ ಕಡೆ ಒಂದ್ ಕಡೆ ಕೂಡಿಸಿರ್ತಾರೆ, ಅಡ್ಡ ಸಾಲಾಗಿ ಕೂಡಿಸಿರ್ಬೋದು ಅಥವಾ ಕಂಬ ಸಾಲಾಗಿ ಕೂಡಿಸಿರ್ಬೋದು. ಸೊ ಅದೇ ರೀತಿ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಎಕ್ಸಾಂಪಲ್ ಹೇಳಿದಾಗ 100% ನಿಮಗೆ ಈ ಮ್ಯಾಟ್ರಿಸಸ್ ಅನ್ನೋದು ಅಥವಾ ಮ್ಯಾಟ್ರಿಕ್ಸ್ ಅನ್ನೋದು ಏನಂತ ಗೊತ್ತಾಗುತ್ತೆ. ಮ್ಯಾಟ್ರಿಸಸ್ ಅಂತಂದ್ರೆ ಇದು ಬಹುವಚನ ಆಗುತ್ತೆ, ಮ್ಯಾಟ್ರಿಕ್ಸ್ ಅಂತಂದ್ರೆ ಅದು ಸಿಂಗ್ಯುಲರ್, ಒಂದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ರೆ. ಸೊ ಈ ಮ್ಯಾಟ್ರಿಸಸ್ ಅಥವಾ ಮ್ಯಾಟ್ರಿಕ್ಸ್ ಅನ್ನ ನಾವು ಸಿಂಪಲ್ ಯಾವುದರಿಂದ ಸೂಚಿಸ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಇಂದ ಸೂಚಿಸ್ತೀವಿ. ಯಾವುದೇ ಒಂದು ಕ್ಯಾಪಿಟಲ್ ಲೆಟರ್ ಅನ್ನು ತಗೋಬಹುದು. ನಾನು ಜನರಲ್ ಆಗಿ A ಅಂತ ತಗೋತೀನಿ, ಓಕೆನಾ? ಇಲ್ಲಿ ನಾನು ಒಂದು 2 ಎಕ್ಸಾಂಪಲ್ಸ್ ಬರೀತೀನಿ. ಆ ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಇಲ್ಲಿ 1 2 3 4 5 6 7 8 9 ರೆಕ್ಟಾಂಗುಲರ್ ಆರ್ಡರ್ ಅಲ್ಲಿ ಇರಬೇಕು ಅಂತ ನಾನು ಹೇಳಿದೆ, ಓಕೆನಾ? ಇಲ್ಲಿ ನೋಡ್ರಿ, ನಾನು ಬರ್ದಿದ್ದೀನಿ 1 2 3 4 5 7 8 9 ಅಂತ, ಹೌದಾ? ಇದಕ್ಕೆ ನಾವು ಏನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈ ಮ್ಯಾಟ್ರಿಕ್ಸ್ ಅಲ್ಲಿ ನಮ್ಗೆ ಈಗ ಯಾವುದೋ ಒಂದು ಎಲಿಮೆಂಟ್, ಒಂದು ಪದ ಎಲ್ಲಿದೆ ಅಂತ ಕೇಳ್ಬೇಕಂದ್ರೆ, ಇವಾಗ ನಿಮ್ಗೆ ಗೊತ್ತಾಗ್ತಿಲ್ಲ ಸರ್ 6 ಎಲ್ಲಿದೆ ಅಂತ ಯಾರೋ ಒಬ್ರು ಕೇಳ್ಬೋದು. ಆ 6 ಎಲ್ಲಿದೆ ಅಂತ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಮೊದಲು ರೋ ಅನ್ನೋದು ಯಾವುದು, ಕಾಲಮ್ ಅನ್ನೋದು ಯಾವುದು, ಮತ್ತೆ ಆ 6 ಅನ್ನೋದು ಯಾವ ಸ್ಥಾನದಲ್ಲಿದೆ ಅಂತ ನಿಮ್ಗೆ ಗೊತ್ತಿರಬೇಕು, ಓಕೆನಾ ಗೈಸ್? ನೋಡ್ರಿ, ನಾನು ಮೊದಲನೇದಾಗಿ ಏನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಈ ಕಡೆ ಇದಾವಲ್ಲ, ಇದನ್ನ ನಾನು ಏನಂತ ಕರಿತೀನಿ ಅಂತಂದ್ರೆ R1 ಅಂತ ಕರಿತೀನಿ. ನಿಮ್ಗೆ ಗೊತ್ತಾಗ್ತಿರ್ಬೋದು, ಈಗ ಹಾರಿಜೆಂಟಲ್ ಆಗಿರೋದನ್ನ ನಾವು ರೋ ಅಂತ ಕರಿತೀವ್ರಿ. ಏನಂತ ಕರಿತೀವ್ರಿ? ರೋ. ಸೊ ರೋ 1 ಅಂತ ಕರಿತೀನಿ. ಹಂಗೇನೆ ಈ 4 5 6 ಇದನ್ನು ಕೂಡ ನಾನು ರೋ ಅಂತಾನೆ ಕರಿತೀನಿ, ಆದ್ರೆ ರೋ 2 ಅಂತ ಮೆನ್ಷನ್ ಮಾಡ್ತೀನಿ. ಮೇಲ್ಗಡೆ ಇರೋದು ರೋ 1, ಕೆಳಗಡೆ ಇರೋದು ರೋ 2. ನಿಮ್ಗೆ ಗೊತ್ತಾಗ್ಬೇಕು, ಹಾರಿಜೆಂಟಲ್ ಅಡ್ಡ ಸಾಲಾಗಿರೋದನ್ನ ನಾವು ರೋ ಅಂತಾನೆ ಕರಿತೀವ್ರಿ. ನೆಕ್ಸ್ಟ್ ಇದು 7 8 9 ಇದಕ್ಕೂ ಕೂಡ ನಾವೇ ಹೇಳ್ದಂಗೆ ಇದಕ್ಕೆ R3 ಅಂತ ಹೆಸರು ಕೊಡ್ತೀನಿ, ಯಾಕಂದ್ರೆ ಅದು 3ನೇ ಸಾಲಲ್ಲಿ ಇದೆ, ಓಕೆನಾ? ನಿಮ್ಗೆ ರೋ ಅಂದ್ರೆ ಗೊತ್ತಾಯ್ತ್ರಿ, ಅಡ್ಡ ಸಾಲಾಗಿರೋದಕ್ಕೆ ರೋ ಅಂತ ಕರಿತೀರಿ ಅಂತ. ಈಗ ಕಂಬ ಸಾಲುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಲಮ್ಸ್ ಅಂತ ಕರಿತೀವಿ, ಓಕೆನಾ? ಈ ಕಂಬ ಸಾಲು ಯಾವ್ದಾಗುತ್ತೆ ಅಂತಂದ್ರೆ ಇಲ್ಲಿ ನೋಡ್ರಿ 1 4 7 ಇದು ಕಂಬ ಸಾಲಾಗುತ್ತೆ. ಇದಕ್ಕೆ ನಾನು ಕಾಲಮ್ C1 ಅಂತ ಕರಿತೀನಿ. ಅದೇ ರೀತಿ 2 5 8 ಇಲ್ಲಿ ಕಾಲಮ್ 1 ಆಗಿದೆ, ಪಕ್ಕದಲ್ಲಿದೆ, ಅದಕ್ಕೆ ನಾನು ಏನಂತ ಕರಿತೀನಿ? ಕಾಲಮ್ 2 ಅಂತ ಕರಿತೀನಿ. ನೆಕ್ಸ್ಟ್ ಇಲ್ಲಿ ಏನ್ ಕರಿತೀನಿ ಅಂತಂದ್ರೆ ಕಾಲಮ್ 3 ಅಂತ ಕರಿತೀನಿ. ಮ್ಯಾಟ್ರಿಸಸ್ ಅಂದ್ರೆ ಗೊತ್ತಾಗಿರ್ಬೇಕು, ಇಟ್ ಈಸ್ ಆನ್ ಅರೇಂಜ್ಮೆಂಟ್. ಇವಾಗ ಗೊತ್ತಾಗ್ತಿದೆ, ರೋ ಮತ್ತೆ ಕಾಲಮ್ಸ್ ಅಲ್ಲಿ ನಾವು ಕೂಡಿಸ್ದೇವೆ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಈಗ ಹೇಳಿದೆ ನಿಮ್ಗೆ 5 ಅನ್ನೋ ನಂಬರ್ ಎಲ್ಲಿದೆ ಅಥವಾ 6 ಅನ್ನೋ ನಂಬರ್ ಎಲ್ಲಿದೆ, 9 ಅನ್ನೋ ನಂಬರ್ ಎಲ್ಲಿದೆ, ಇದನ್ನ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನಮಗೆ ಗೊತ್ತಿರಬೇಕು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಈ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಗೊತ್ತಾಗ್ತಿಲ್ಲ ನಿಮ್ಗೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಜನರಲಿ ಏನ್ ಬರೀತಾರೆ ಅಂತಂದ್ರೆ M into N ಅಂತ ಬರೀತಾರೆ.
ಎಂ ಇಂಟು ಎನ್ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಎಂ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ನಂಬರ್ ಆಫ್ ರೋಸ್ ಆಗಿರುತ್ತವೆ. ಎನ್ ಅನ್ನೋದು ಏನಾಗಿರುತ್ತೆ ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಗಿರ್ತವೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಬೇಕು ಅಂತಂದ್ರೆ ನಮಗೆ ಜನರಲ್ ಆಗಿ ಏನಂತ ಕರಿತೀವಿ ಅಂದ್ರೆ ಎಂ ಇಂಟು ಎನ್ ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ಎಂ ಅನ್ನೋದು ರೋ ಅಂತ ಹೇಳಿದ್ರೆ ನಂಬರ್ ಆಫ್ ರೋಸ್, ಎಷ್ಟು ನಂಬರ್ ಆಫ್ ರೋಸ್ ಇದಾವೆ, ರೋಸ್ ಅಡ್ಡ ಸಾಲಲ್ಲಿ ಎಷ್ಟಿದಾವೆ. ನೆಕ್ಸ್ಟ್ ಎನ್ ಅನ್ನೋದೇನಪ್ಪಾ ಅಂತಂದ್ರೆ ಕಂಬ ಸಾಲುಗಳು ಎಷ್ಟಿದಾವೆ. ಒಂದು ಎಕ್ಸಾಂಪಲ್ ಬರಿತೀನಿ ನಾನು. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಇದರಲ್ಲಿ ಎಷ್ಟು ರೋ ಅದಾವ್ರಿ ನೋಡ್ಬೋದು ನೀವು. 1 2 3 ಅನ್ನೋದು 1 ರೋ ಆಯ್ತು, 4 5 6 ಅನ್ನೋದು 2 ರೋ ಆಯ್ತು, ಆಮೇಲೆ 7 8 9 ಅನ್ನೋದು ಏನಾಯ್ತ್ರಿ 3 ರೋ ಅದು. ಸೊ ಹಂಗಾಗಿ ಈ ಎಂ ಇಂಟು ಎನ್ ಅನ್ನ ನಾ ಏನ್ ಬರಿತೀನಿ ಅಂತಂದ್ರೆ ರೋಸ್, ನಂಬರ್ ಆಫ್ ರೋಸ್ 3 ಇದಾವೆ. ಹಂಗೇನೆ ಕಾಲಮ್ಸ್ ಎಷ್ಟಿದಾವೆ 1 2 3. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾಯ್ತು ಅಂತಂದ್ರೆ ಎಷ್ಟಾಯ್ತು ಅಂತಂದ್ರೆ 3 ಇಂಟು 3 ಅಂತ ಹೇಳ್ಬೋದು. ಇವಾಗ ಯಾರೋ ಒಬ್ರು ಒಂದು ಕ್ವಶನ್ ಕೇಳ್ಬೋದು, ಅಥವಾ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ 1 ಮಾರ್ಕ್ಸ್ ಕೇಳ್ಬೋದು, ನಂಬರ್ ಆಫ್ ಎಲಿಮೆಂಟ್ಸ್, ಇದರಲ್ಲಿ ಎಷ್ಟು ಸಂಖ್ಯೆಗಳು ಅಥವಾ ಪದಗಳಿದಾವೆ ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಹಂಗಂತಂದಾಗ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಗೊತ್ತಾಗ್ತದೆ. 3 ಇಂಟು 3 ಎಷ್ಟಾಗುತ್ತೆ ಅಂತಂದ್ರೆ 9 9. ಓಕೆನಾ. ಸಿ ಇಲ್ಲಿ ಜನರಲ್ ಆಗಿ ನಾವು ಹೆಂಗ್ ಬರಿತೀವಿ ಅಂತಂದ್ರೆ ಯಾರೋ ಒಬ್ರು ಕೇಳುವುದು ಆರ್ ಎಲ್ಸ್ ಇನ್ ಆನ್ಯುವಲ್ ಎಕ್ಸಾಮಿನೇಷನ್ ಕನ್ಸ್ಟ್ರಕ್ಟ್ ಅಂತ ಕೇಳ್ತಾರೆ. ಕನ್ಸ್ಟ್ರಕ್ಟ್ ಏನ್ ಮ್ಯಾಟ್ರಿಕ್ಸ್ ಅಂಡ್ ಆರ್ಡರ್ ಆಫ್ 2 ಇಂಟು 2 ಅಥವಾ 3 ಇಂಟು 3 ಹಿಂಗ್ ಕೇಳ್ತಾರೆ. ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ನಮಗೆ ಗೊತ್ತಾಗಿರ್ಬೇಕು ಯಾವ ತರ ಬರಿತೀವಿ ಅಂದ್ರೆ ಎ ಇಸ್ ಈಕ್ವಲ್ ಟು, ಜನರಲಿ ಐ ಆಮ್ ರೈಟಿಂಗ್ A11 A12 A13 ಡ್ಯಾಶ್ 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 A1n ಏನ್ ಬರ್ದೆ ನಾನು. ಮತ್ತೆ A21 A22 A23 ಡ್ಯಾಶ್ 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 A2n ಅಂತ. ಹಂಗೆ ಬರಿತಾ ಹೋದ್ರೆ ನಾವು ಕಾಲಮ್ ಎಲ್ಲಿವರೆಗೂ ಬರಿಬಹುದು. ನಾನು ಹೇಳಿದ್ದೀನಿ ಎಂ ಅಂದ್ರೆ ಏನ್ರಿ ನಂಬರ್ ಆಫ್ ಕಾಲಮ್ಸ್ ಅಂತ, ಅದಕ್ಕೆ AM1 ಅಂತ ಸೂಚಿಸ್ತೀನಿ. ಇಲ್ಲಿ ಹೇಳ್ತೀನಿ ನಾನು ಏನು ಬರಿತೀನಿ ಅಂತ. ನೆಕ್ಸ್ಟ್ AM2 AM3 ಸೋ ಆನ್ AM ಇದು ಜನರಲ್ ಆಗಿ ನಾವು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಾಗೆ. ಇಲ್ಲಿ ನೋಡ್ರಿ ಗಾಯ್ಸ್, ನಾವು ಏನಪ್ಪಾ ಅಂತಂದ್ರೆ A11 ಅಂತ ಬರ್ದೆ. ಈ A11 ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ತಿಳ್ಕೊಬಹುದು, ಎ ಅನ್ನೋದು ಒಂದು ಎಲಿಮೆಂಟ್ ಆಗಿರುತ್ತೆ. ಈ ಫಸ್ಟ್ ಇರೋದಕ್ಕೆ ಒಂದು, ಇದು ಸೆಕೆಂಡ್ 1, ಫಸ್ಟ್ ನಂಬರ್ ರೋ ಆಗಿರುತ್ತೆ, ಸೆಕೆಂಡ್ ಇರೋ ನಂಬರ್ ಕಾಲಮ್ ಆಗಿರುತ್ತೆ. ಆರೆಲ್ಸ್ AIJ ಅಂತ ತಗೋಬಹುದು ನೀವು. ಈ ಐ ಅನ್ನೋದೇನಪ್ಪ ಅಂದ್ರೆ ನಂಬರ್ ಆಫ್ ರೋಸ್, ಜೆ ಅನ್ನೋದು ಕೂಡ ನಂಬರ್ ಆಫ್ ಕಾಲಮ್. ಇಲ್ಲಿ ನೋಡ್ರಿ ಒಂದನೇ ರೋ ಒಂದನೇ ಕಾಲಮ್, ಹೌದಾ, ಒಂದನೇ ರೋ ನಲ್ಲಿ ಒಂದನೇ ಕಾಲಮೇ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದನೇ ರೋ ನಲ್ಲಿ ಎರಡನೇ ಕಾಲಮ್ ಆಗಿದೆ. ನಾವು ಹೇಳಿದೀನಿ ಇದು ಕಾಲಮ್ 1 ಇದು ಕಾಲಮ್ 2. ಹಂಗೆ ಇಲ್ಲಿ ಒಂದನೇ ರೋ ನಲ್ಲೇ ಮೂರನೇ ಕಾಲಮ್ ಆಗಿದೆ. ಎಲ್ಲಿವರೆಗೂ ಬರಿಬಹುದಪ್ಪ ಅಂತಂದ್ರೆ n ಟರ್ಮ್ಸ್. ಒಂದನೇ ರೋ ನಲ್ಲಿ n ಕಾಲಮ್, ಎಲ್ಲಿವರೆಗೂ ಆಗುತ್ತೆ ಗೊತ್ತಿಲ್ಲ ಅದು. ಸೊ ಆ ತರ ಸೇಮ್ ಹಂಗೆ ಇಲ್ಲೇನಪ್ಪಾ ಅಂತಂದ್ರೆ A21 ಅಂದ್ರೆ ಎರಡನೇ ರೋ ಒಂದನೇ ಕಾಲಮ್. ನಾನು ಹೇಳಿದೀನಿ ಇದು ಫಸ್ಟ್ ಇರೋದು ರೋ ಅಂತ, ಎರಡನೇ ರೋ ನಲ್ಲಿ ಒಂದನೇ ಕಾಲಮ್. ನೆಕ್ಸ್ಟ್ A22 ಅಂದ್ರೆ ರೋ ನಂಬರ್ 2 ಕಾಲಮ್ ನಂಬರ್ 2. A23 ರೋ ನಂಬರ್ 2 ಕಾಲಮ್ ನಂಬರ್ 3. ಸೊ ಲಾಸ್ಟ್ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ A2n ಅಂತ, ಅಂದ್ರೆ ಎರಡನೇ ರೋ ನಲ್ಲಿ n ಕಾಲಮ್. ಎಲ್ಲಿವರೆಗೂ ಬರಿಬೋದ್ರಿ, ಎಲ್ಲಿ ತನಕ ಬರಿಬಹುದು n ಕಾಲಮ್. ಸೇಮ್ ಹಂಗೆ ಈ ನಂಬರ್ ಆಫ್ ರೋಸ್ 2 ಬರ್ದ್ವಿ, ಎಲ್ಲಿ ತನಕ ಬರ್ಕೋಬಹುದು ಅಂತಂದ್ರೆ ನಂಬರ್ ಆಫ್ ರೋಸ್ m ತನಕ ಬರಿಬಹುದು. m ಅಂದ್ರೆ ಅನ್ಲಿಮಿಟೆಡ್ ಅಂತ. M1 ಅಂದ್ರೆ ಈ ರೋ ಎಷ್ಟನೇದ ಗೊತ್ತಿಲ್ಲ, ಬಹಳ ಕೆಳಗಡೆ ಹೋಗಿದೆ, ಆದ್ರೆ ಕಾಲಮ್ ಏನಿದೆ ರೀ ಒಂದೇದು. ನೆಕ್ಸ್ಟ್ M2, ಈ ಎಂ ಅನ್ನೋದು ನಾ ಹೇಳಿದೆ, ಮತ್ತೆ ರೋ ಅನ್ನೋದು ಯಾವ ರೋ ಅಂತ ಗೊತ್ತಿಲ್ಲ, ಬಹಳ ಕೆಳಗಡೆ ಹೋಗಿದೆ ಅಂತ ಹೇಳಿದೆ. ಸೊ M2 ಅನ್ನೋದೇನಪ್ಪಾ ಅಂತಂದ್ರೆ ಕಾಲಮು. ಸೇಮ್ ಹಂಗೆ AMN ಇದೇನಪ್ಪಾ ಅಂತಂದ್ರೆ ಎಂಡ್ ಇಲ್ಲ, ಯಾವ ರೋ ನಲ್ಲಿದೆ ಯಾವ ಕಾಲಮ್ ಇದೆ ಎಂಡ್ ಗೊತ್ತಿಲ್ಲ, ಇದಕ್ಕೆ ಎಷ್ಟು ರೋ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಕಾಲಮ್ ಇದೆ ಅಂತ ಗೊತ್ತಿಲ್ಲ. ಸೊ ಅದು ಇದು ಜನರಲ್ ಆಗಿ ನಾವು ಬರಿತೇವೆ ಈ ತರ. ಓಕೆನಾ. ನಿಮ್ಗೆ ಗೊತ್ತಾಗಿರ್ಬೇಕು ಮ್ಯಾಟ್ರಿಸಿಸ್ ಅಂತಂದ್ರೆ ಏನಪ್ಪ, ಡೆಫಿನೇಷನ್ ಅಂದ್ರೆ ಏನು ಬರೀ ಗೊತ್ತಿರಬೇಕು, ಮ್ಯಾಟ್ರಿಸಿಸ್ ನ ಸಿಂಬಲ್ ಯಾವ ತರ ಬರೀತಾರೆ ಅಂತ ಗೊತ್ತಿರಬೇಕು, ರೋಸ್ ಅಂದ್ರೆ ಹೆಂಗಂತ ಗೊತ್ತಿರಬೇಕು, ಕಾಲಮ್ಸ್ ಅಂದ್ರೆ ಹೆಂಗಂತ ಗೊತ್ತಿರಬೇಕು, ಮತ್ತೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಹೆಂಗ್ ಬರೀತಾರೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ M ಇಂಟು N,
ಹೌದಾ? ಇಲ್ಲಿ ನೋಡ್ರಿ ಎಷ್ಟು ರೋಸ್ ಅದಾವ ನಮ್ಗೆ. ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇದಕ್ಕೆ ಹೇಳ್ರಿ ಅಂತಂದಾಗ ನಾವು 1 2 3 4 ಅಂತ ಹೇಳ್ಬಾರ್ದ್ರಿ. ಇಲ್ಲಿ ಸೋ ಆನ್ ಇದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಇನ್ನೂ ಬಹಳಷ್ಟು ಇರ್ತವೆ. ಅದಕ್ಕಾಗಿ ನಮ್ಗೆ ನಂಬರ್ ಆಫ್ ರೋಸ್ ಕಂಡುಹಿಡಿಬೇಕು. ನಂಬರ್ ಆಫ್ ರೋಸ್ ಇದೆ ಅಂದ್ರೆ 1 2 3 ಸೋ ಆನ್ ಸೋ ಆನ್ ಸೋ ಆನ್ ಎಲ್ಲಿವರೆಗಿದೆ ಅಂತಂದ್ರೆ ಎಂ ವರೆಗೂ. ಅದಕ್ಕೆ ಎಂ ಇಂಟು ನೆಕ್ಸ್ಟ್ ಇನ್ನೊಂದು ಯಾವುದು ಕಾಲಮ್ಸ್ ಎಲ್ಲಿದೆ 1 2 3 ಸೋ ಆನ್ ಎಲ್ಲಿವರೆಗೂ ಅಂದ್ರೆ ಎನ್. ಸೊ ಹಂಗಾಗಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ನಾವು ಏನಂತ ಸೂಚಿಸ್ತೀವಿ ಅಂತಂದ್ರೆ ಎಂ ಇಂಟು ಎನ್. ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ಈಗ ನಾವು ನೆಕ್ಸ್ಟ್ ಏನ್ ಕಲಿಯೋಣ ಅಂತಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಕಲಿಯೋಣ. ಕಲಿಯೋಣ. ಮ್ಯಾಟ್ರಿಕ್ಸ್ ಎಷ್ಟು ಟೈಪ್ಸ್ ಇದಾವೆ ಅನ್ನೋದನ್ನ ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ನಾನು ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ನಿಮಗೆ ಹೆಸರಲ್ಲೇ ಇಂಡಿಕೇಟ್ ಮಾಡ್ತಿದೆ. ಇಫ್ ಎ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಕಾಲಮ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್. ಅರ್ಥ ಆಗ್ತಿದ್ಯಾ? ಏನಪ್ಪಾ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ಅಲ್ಲಿ ಬರೀ ಒಂದೇ ಒಂದು ಕಾಲಮ್ ಇರಬೇಕು. ರೋಸ್ ಎಷ್ಟಾದ್ರೂ ಇದ್ರೂ ಪರವಾಗಿಲ್ಲ ರೀ. ಎಕ್ಸಾಂಪಲ್ ನಾನು ಹೇಳ್ತೀನಿ. ಎ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 1 ಇಂಟು 1 ಅಂದಾಗ ಒಂದೇ ಬರುತ್ತೆ. ಒಂದೇ ಒಂದು ಕಾಲಮ್, ಒಂದೇ ಒಂದು ರೋ. ಹೌದಾ? ರೋಸ್ ಎಷ್ಟಾದ್ರೂ ಇರ್ಬೋದು. ಇಲ್ಲಿ ನಮಗೆ ಏನಿರ್ಬೇಕು ಅಂತಂದ್ರೆ ಒಂದೇ ಒಂದು ಕಾಲಮ್ಸ್ ಇರಬೇಕು. ನಾನು ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಬರೀತೀನಿ. ಬಿ ಇಸ್ ಈಕ್ವಲ್ ಟು 1 2 3 4 100% ನಾವು ಇದಕ್ಕೆ ಕಾಲಮ್ ಮ್ಯಾಟ್ರಿಕ್ಸ್ ಅನ್ಬೋದ್ರಿ. ಯಾಕಂತಂದ್ರೆ ನಾನು ಹೇಳಿದೀನಿ ಒಂದೇ ಒಂದು ಕಾಲಮ್ ಇರಬೇಕು ಅಂತ. C1 ರೋಸ್ ಬಗ್ಗೆ ಥಿಂಕ್ ಮಾಡಬೇಡ್ರಿ. R1 R2 R3 R4 ಡೋಂಟ್ ವರಿ ಅಬೌಟ್ ರೋಸ್. ನಮ್ಗೆ ಏನಪ್ಪಾ ಅಂತಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಿರ್ಬೇಕು ಅಂತಂದ್ರೆ ಒಂದೇ ಒಂದು ಕಾಲಮ್ ಇರಬೇಕು. ಅದೇ ತರ ಸೇಮ್ ಇಲ್ಲಿ ರೋ ಮ್ಯಾಟ್ರಿಕ್ಸ್ ಇದರ ಅಪೋಸಿಟ್. ರೋ ಮ್ಯಾಟ್ರಿಕ್ಸ್ if a matrix is said to be row if it has only one row. ಗೊತ್ತಾಗ್ತಿದ್ಯಾ? ಏನಪ್ಪಾ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ನಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಾದ್ರೂ ಇರಲಿ, ಆದ್ರೆ ನಂಬರ್ ಆಫ್ ರೋಸ್ ಎಷ್ಟಿರ್ಬೇಕು ಅಂತಂದ್ರೆ ಒಂದೇ ಒಂದು ರೋ ಇರಬೇಕು. ಎಕ್ಸಾಂಪಲ್ ನಾನು ಬರೀತೀನಿ. ಎ ಇಸ್ ಈಕ್ವಲ್ ಟು 1 2 3 4. ನೋಡ್ರಿ ರೋ ಎಷ್ಟಿದಾವೆ ಅಂತಂದ್ರೆ R1 ಅಂತ ಒಂದೇ ಹೇಳ್ಬೋದು. ನಂಬರ್ ಆಫ್ ಕಾಲಮ್ಸ್ ನೋಡ್ರಿ 1 2 3 4. ಡೋಂಟ್ ವರಿ ಅಬೌಟ್ ಕಾಲಮ್ಸ್. ನಮ್ಗೆ ಏನ್ ಬೇಕು? ನಂಬರ್ ಆಫ್ ರೋಸ್ ಎಷ್ಟಿದಾವೆ 1. ಹಿಂಗಿರೋದಕ್ಕೆ ನಾವೇನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇವಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಹೆಸರೇ ಹೇಳುತ್ತೆ ಸ್ಕ್ವೇರ್. ಇಫ್ ಎ ಮ್ಯಾಟ್ರಿಕ್ಸ್ ಈ ಸೆಡ್ ಟು ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ರೋಸ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಏನಪ್ಪಾ ಅಂತಂದ್ರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರುತ್ತೆ ಅಂತಂದ್ರೆ ಎಷ್ಟು ರೋ ಇರ್ತಾವೋ ಅಷ್ಟೇ ಕಾಲಮ್ ಇತ್ತು ಅಂದ್ರೆ 100% ನಾವು ಅದಕ್ಕೆ ಏನಂತ ಕರಿತೀವಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಬರೀತೀನಿ ನಾನು. ಎ ಇಸ್ ಈಕ್ವಲ್ ಟು 1 ಕರಿಬೋದಾ ನಾವು ಇದಕ್ಕೆ? ಏನಂತ ಕರಿಬಹುದು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದಾ? ನೋಡ್ರಿ ಎಷ್ಟನೇ ರೋ ಇದು? ಒಂದನೇ ರೋ. ಎಷ್ಟನೇ ಕಾಲಮ್ ಇದು? ಒಂದನೇ ಕಾಲಮ್. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಂತ ಬರಿಬಹುದು? 1 ಇಂಟು 1 ಅಂತ ಬರಿಬಹುದಾ? ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 1 2 3 4. ನಮ್ಗೆ ಏನ್ ಗೊತ್ತಿರಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿರ್ತಾವೋ ನಂಬರ್ ಆಫ್ ಕಾಲಮ್ಸ್ ಅಷ್ಟೇ ಇರಬೇಕು. ನಂಬರ್ ಆಫ್ ರೋಸ್ ನೋಡ್ರಿ R1, ನಂಬರ್ ಆಫ್ ಕಾಲಮ್ R1 R2 ಆಯ್ತು. ನಂಬರ್ ಆಫ್ ಕಾಲಮ್ಸ್ ನೋಡ್ರಿ R1 R2. ಗೊತ್ತಾಗ್ತಿದ್ಯಾ? ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನ್ ಬರ್ಬೋದು ಇದ್ರದ್ದು? 2 ಇಂಟು 2. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಚೆಕ್ ಮಾಡಬೇಕು. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. R1 R2 R3 3 ರೋಸ್ ಇದಾವೆ. ಕಾಲಮ್ 1
ಕಾಲಮ್ 2, ಕಾಲಮ್ 3. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಲ್ವಾ? ಸೊ 3 ಇಂಟು 3. ಗೊತ್ತಾಗ್ತಿದೆಯಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ, ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ರೋ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೂ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ನಾನೇನು ಬರಿತೀನಿ ಅಂತಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಏನಂತಂದ್ರೆ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಡಯಾಗನಲ್ ಮ್ಯಾಟ್ರಿಕ್ಸ್ ವೆನ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಇಸ್ ಈಕ್ವಲ್ ಟು 0. ಏನಪ್ಪಾ ಅಂತಂದ್ರೆ ನೀವು ಹೇಳಿದ್ರಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಗೆ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತೀವಿ, ಆದ್ರೆ ಡಯಾಗನಲ್ ವ್ಯಾಲ್ಯೂಸ್ ಅನ್ನ ಬಿಟ್ಟು ರಿಮೈನಿಂಗ್ ನಾನ್ ಡಯಾಗನಲ್ ಎಲಿಮೆಂಟ್ ಏನಿರಬೇಕು ಅಂತಂದ್ರೆ 0 ಇರಬೇಕು. ನಾನು ಬರಿತೀನಿ ಇಲ್ಲಿ a is equal to 1 0 0 0 2 0 0 0 3. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ಬೋದಾ? ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದಾವ. ಈ ಡೆಫಿನೇಷನ್ ಏನ್ ಹೇಳುತ್ತೆ ಅಂತಂದ್ರೆ ಡಯಾಗನಲ್ ವ್ಯಾಲ್ಯೂಸ್ ಅನ್ನ ಬಿಟ್ಟು, ಇದಕ್ಕೆ ನಾವು ಡಯಾಗನಲ್ ಅಂತ ಕರಿತೀವಿ, ಡಯಾಗನಲ್ ವ್ಯಾಲ್ಯೂಸ್ ಅನ್ನ ಬಿಟ್ಟು ರಿಮೈನಿಂಗ್ ವ್ಯಾಲ್ಯೂ 0 ಇತ್ತು ಅಂತಂದ್ರೆ ಅದಕ್ಕೆ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 ಇಂಟು 2 ಬರಿಬಹುದು. ಹೆಂಗಂತಂದ್ರೆ ಇಲ್ಲಿ 2 0 0 3. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. 100% ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆದರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತಾ ಇಲ್ವಾ? ನೋಡ್ರಿ, ಡಯಾಗನಲ್ಸ್ ಇದೆ, 2 0 ಆಯ್ತು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತೀವಿ, ಆದ್ರೆ ಡಯಾಗನಲ್ ವ್ಯಾಲ್ಯೂ ಏನಾದ್ರೂ ಇಲ್ರಿ, ಬಟ್ ಆದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ 0 ಇರಬೇಕು. ಇಲ್ಲಿ ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ if the diagonal elements are is equal to all are equal. All the elements are equal. ಏನಪ್ಪಾ ಅಂತಂದ್ರೆ ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಪ್ಪ ಹೇಳುತ್ತದೆ ಅಂತಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೀವಿ, ಆದ್ರೆ ಈ ಡಯಾಗನಲ್ ಎಲಿಮೆಂಟ್ ಈಕ್ವಲ್ ಆಗಿರಬೇಕು. ಯಾವುದೇ ಒಂದು ವ್ಯಾಲ್ಯೂ ತಗೊಂಡ್ರು ಕೂಡ ಇಲ್ಲಿ ಫಸ್ಟ್ ಎಲಿಮೆಂಟ್ ಅಲ್ಲಿ ಏನಿರುತ್ತೋ, ಫಾರ್ ಎಕ್ಸಾಂಪಲ್ ನಾನು ಬರೀತೀನಿ a is equal to 2 0 0 100% ಇಲ್ಲಿ ಏನಿರಬೇಕು 2 ನೇ ಇರಬೇಕು. ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 ಇಂಟು 2 ಆಯ್ತು. ನೆಕ್ಸ್ಟ್ ಬಿ ವ್ಯಾಲ್ಯೂ ಬರೀತೀನಿ a 0 0 0 a 0 0 0 a. ಗೊತ್ತಾಗ್ತಿದ್ಯಾ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಡಯಾಗನಲ್ ವ್ಯಾಲ್ಯೂ ಏನ್ ಎಲ್ಲ ಡಯಾಗನಲ್ ವ್ಯಾಲ್ಯೂಸ್ ಏನಿರಬೇಕು ಅಂತಂದ್ರೆ ಸೇಮ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅದಕ್ಕೆ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿಬಹುದಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಟ್ ದ ಡಯಾಗನಲ್ ಮ್ಯಾಟ್ರಿಕ್ಸ್ ಆರ್ ಇಸ್ ಈಕ್ವಲ್ ಟು 1. ಏನಿರಬೇಕು ಅಂತಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆರ್ ಇಸ್ ಈಕ್ವಲ್ ಟು 1. ಆರ್ ಎಲ್ಸ್ ಇದಕ್ಕೆ ಇನ್ನೊಂದು ಡೆಫಿನೇಷನ್ ಏನ್ ಬರೀಬಹುದು ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಫ್ ದ ಡಯಾಗನಲ್ ವ್ಯಾಲ್ಯೂ ಆರ್ ಇಸ್ ಈಕ್ವಲ್ ಟು 1, ದ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಇಸ್ ಈಕ್ವಲ್ ಟು 0. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ನಾನು ಎಕ್ಸಾಂಪಲ್ ಬರೀತೀನಿ ಇಲ್ಲಿ a ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗನಲ್ ವ್ಯಾಲ್ಯೂ ಯಾವಾಗಲೂ ಕೂಡ ಏನಾಗಿರ್ಬೇಕು 1 ಆಗಿರಬೇಕು. ಇದಕ್ಕೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ b ಇಸ್ ಈಕ್ವಲ್ ಟು 100% ಇಲ್ಲಿ 1 ಇರಬೇಕು. ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು. ಎಕ್ಸಾಂಪಲ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಡಯಾಗನಲ್ ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಇದ್ರೂ ಕೂಡ ಓಕೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ನಲ್ಲಿ ಡಯಾಗನಲ್ ಮ್ಯಾಟ್ರಿಕ್ಸ್ ಏನ್ ತಗೊಂಡಿರ್ತೀರೋ ಇಲ್ಲಿನೂ ಕೂಡ ಡಯಾಗನಲ್ ಮ್ಯಾಟ್ರಿಕ್ಸ್ ಅದೇ ಇರಬೇಕು, ಈಕ್ವಲ್ ಆಗಿರ್ಬೇಕು.
ಬಟ್ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ 1 ಆಗೇ ಇರಬೇಕು. ಈಸ್ ಈಕ್ವಲ್ ಟು ವಾಟ್? 1 ಆಗೇ ಇರಬೇಕು. ಡಿಫರೆನ್ಸ್ ಗೊತ್ತಿರಬೇಕು ಡಯಾಗ್ನಲ್, ಸ್ಕೇಲರ್ ಮತ್ತೆ ಐಡೆಂಟಿಟಿಗೆ. ನೆಕ್ಸ್ಟ್ ಇನ್ನೊಂದು ಏನಾಗಿರುತ್ತೆ ಅಂತಂದ್ರೆ, ನಾನು ಇಲ್ಲೇ ಎಕ್ಸಾಂಪಲ್ ಇಲ್ಲೇ ಬರೀತೀನಿ, ನಲ್ ಮ್ಯಾಟ್ರಿಕ್ಸ್. Null matrix. A matrix is said to be null matrix. The rows and columns are is equal to what? 0. ಅಂದ್ರೆ ಎಲ್ಲ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು ಅಂತಂದ್ರೆ 0 ಆಗಿರ್ಬೇಕು. ಎಕ್ಸಾಂಪಲ್ ನೋಡ್ರಿ, 0 0 0 0 ಇದಕ್ಕೆ ಏನಂತ ಕರಿತೀವ್ರಿ? ನಲ್ ಮ್ಯಾಟ್ರಿಕ್ಸ್. ನಾನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಬರ್ದಿದ್ದೀನಿ, 3 into 3 ಕೂಡ ಬರೆದು ತೋರಿಸ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಇಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬರ್ತವೆ. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ರೋ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ಮತ್ತೇನಪ್ಪಾ ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಕೂಡ ಗೊತ್ತಿರಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರಬೇಕು, ದೆನ್ ಅಗೇನ್ ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಕೂಡ ಗೊತ್ತಿರಬೇಕು. ಅಂಡ್ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಯಾವ ತರ ಫೈಂಡ್ ಮಾಡ್ತಾರೆ, ಎಲಿಮೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತ ಫೈಂಡ್ ಹೆಂಗ್ ಮಾಡ್ತಾರೆ ಅದನ್ನು ಕೂಡ ಗೊತ್ತಿರಬೇಕು. ಇಲ್ಲಿ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಎಕ್ಸಾಂಪಲ್ ತಗೊಳ್ಬೇಕು, ಎಲಿಮೆಂಟ್ ಫೈಂಡ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆನಾ? ನಾನು ಎಕ್ಸಾಂಪಲ್ ತಗೊಳ್ಳೋದಕ್ಕಿಂತ ಮೊದಲು ಎಕ್ಸಸೈಸ್ 3.1 ಅನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿವಸ ನಾವು 3.1 ಅನ್ನು ಕಂಪ್ಲೀಟ್ ಆಗಿ ಮುಗಿಸ್ಬಿಡೋಣ. ಸೊ 3.1 ಅತ್ಯಂತ ಸರಳವಾಗಿರುತ್ತೆ. ಅಲ್ಲಿ ಏನಿಲ್ಲ, ನಂಬರ್ ಆಫ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಮತ್ತು ಎಡಿಷನ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ 3.1 ಇಂದ ಎಕ್ಸಸೈಸ್ ಇಂದ ಎಲ್ಲಾ ಕ್ವಶನ್ಸ್ ಅನ್ನು ನಾವು ಸಾಲ್ವ್ ಮಾಡ್ಕೊಂಡು ಬರೋಣ. ಓಕೆನಾ? ಇಲ್ಲಿ ನಾನು ಕ್ವಶನ್ ಬರ್ದಿದ್ದೀನಿ, ಎಕ್ಸಸೈಸ್ 3.1. in the matrix A they have gave matrix A, so the order of matrix ಕೇಳ್ತಿದ್ದಾನೆ and the number of element ಕೇಳ್ತಿದ್ದಾನೆ. ಮತ್ತೇನಪ್ಪ ಅಂದ್ರೆ ರೈಟ್ ದ ಎಲಿಮೆಂಟ್ಸ್ ಅಂದ್ರೆ ಇಲ್ಲಿ ಏನೋ ಒಂದು ಪ್ಲೇಸ್ ಕೊಟ್ಟಿದ್ದಾನೆ, ಆ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಸಿ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನಾನು ಹೇಳಿದೆ ನಿಮ್ಗೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಅದಕ್ಕೆ m ಇಂಟು n ಇಂದ ಸೂಚಿಸ್ತಾರೆ. m ಅಂತಂದ್ರೆ ನಂಬರ್ ಆಫ್ ರೋಸ್ ಅಂತ ಹೇಳಿದೀನಿ, n ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳಿದೀನಿ. ಸೊ ಇಲ್ಲಿ ನೋಡ್ರಿ ಎಷ್ಟು ರೋ ಇದಾವೆ ನೋಡ್ಬೇಕು. R1 R2 R3 ಹೌದಾ? 3 ರೋಸ್ ಇದಾವೆ. ಇಂಟು ನಂಬರ್ ಆಫ್ ಕಾಲಮ್ಸ್ ಅಂದಾಗ C1 C2 C3 and C4. ಸೊ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದಾವೆ ಅಂತಂದ್ರೆ 4 ಇದಾವೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂತಂದ್ರೆ 3 into 4. ನೀವು ಮೊದಲು ರೋನೇ ತಗೊಳ್ಬೇಕು, ಆಮೇಲೆ ಕಾಲಮ್ಸ್ ಅನ್ನ ಫೈಂಡ್ ಮಾಡಬೇಕು. ಓಕೆನಾ? ಮೊದಲು ಕಾಲಮ್ ಮಾಡ್ಬಿಟ್ಟು ರೋ ಮಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ನಾ ಹೇಳ್ತಿರೋದು m ಇಂಟು n ಅಂತಂದ್ರೆ ಮೊದಲು ರೋಸ್, m ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತಿದ್ದಾನೆ. ಈ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಟೋಟಲ್ ಆಗಿ ಎಷ್ಟಿದಾವೆ ಅಂತ. ಈ ನಂಬರ್ ಆಫ್ ಎಲಿಮೆಂಟ್ಸ್ ಯಾವ್ದ್ರಿಂದ ಸಿಗುತ್ತೆ ಅಂತಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಂದ ಸಿಗುತ್ತೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟಿದೆ ರೀ ನಮಗೆ? 3 into 4, ಸೊ ಇಸ್ ಈಕ್ವಲ್ ಟು 12. ಅಂದ್ರೆ ಎಷ್ಟಿದಾವೆ? 12 ಎಲಿಮೆಂಟ್ಸ್ ಇದಾವೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ರೈಟ್ ದ ಎಲಿಮೆಂಟ್ಸ್ ಅಂತಂದ್ರೆ ಈ ಪ್ಲೇಸಿಗೆ ಯಾವ ನಂಬರ್ ಇದಾವೆ ಅದನ್ನು ನಾವು ಬರಿಬೇಕು. A13 ಅಂದ್ರೆ ಮೊದಲನೇದು ರೋ ಆಗುತ್ತೆ, ಎರಡನೇದು ಕಾಲಮ್ ಆಗುತ್ತೆ. ಒಂದನೇ ರೋನಲ್ಲಿ ಮೂರನೇ ಕಾಲಮ್ ನೋಡ್ಬೇಕು. ಒಂದನೇ ರೋನಲ್ಲಿ ಮೂರನೇ ಕಾಲಮ್ ಅಂದ್ರೆ ಇದೇನಾ? ಒಂದನೇ ರೋನಲ್ಲಿ ಮೂರನೇ ಕಾಲಮ್ ಅಂದ್ರೆ ಯಾವ್ದಾಗುತ್ತೆ? 19. ನೆಕ್ಸ್ಟ್ A21 ಎರಡನೇ ರೋನಲ್ಲಿ ಒಂದನೇ ಕಾಲಮು, ಎರಡನೇ ರೋನಲ್ಲಿ ಒಂದನೇ ಕಾಲಮು ಏನಾಗಿರುತ್ತೆ? 35. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 33 ಮೂರನೇ ರೋನಲ್ಲಿ ಮೂರನೇ ಕಾಲಮ್, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೂರನೇ ರೋನಲ್ಲಿ ಮೂರನೇ ಕಾಲಮ್ ಅಂದ್ರೆ ಇದೇನಾ? ಸೊ ಆನ್ಸರ್ ಏನಾಗಿರುತ್ತೆ? -5. ನೆಕ್ಸ್ಟ್ A24 ಅಂದ್ರೆ ಎರಡನೇ ರೋ ನಾಲ್ಕನೇ ಕಾಲಮ್, ಎರಡನೇ ರೋ ನಾಲ್ಕನೇ ಕಾಲಮ್ ಅಂದ್ರೆ ಇದೇನಾ? ಸೊ ಹಾಗಾಗಿ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 17. ನೆಕ್ಸ್ಟ್ A23 ಎರಡನೇ ರೋನಲ್ಲಿ ಮೂರನೇ ಕಾಲಮು, ಎರಡನೇ ರೋನಲ್ಲಿ ಮೂರನೇ ಆಲ್ರೆಡಿ ಬರ್ತಿದೀವ. A24 ಆಯ್ತು. ಎರಡನೇ ರೋನಲ್ಲಿ ಮೂರನೇ ಕಾಲಮು, ಎರಡನೇ ರೋನಲ್ಲಿ ಮೂರನೇ ಕಾಲಮ್ ಅಂದ್ರೆ ಯಾವ್ದಾಗುತ್ತೆ? ಹೌದಾ? 5/2. ನೆಕ್ಸ್ಟ್ A11 ಮೊದಲನೇ ರೋ ಮೊದಲನೇ ಕಾಲಮ್, ಮೊದಲನೇ ರೋ ಮೊದಲನೇ ಕಾಲಮ್ ಇದೇನಾ? ಈ ಕ್ವಶನ್ ಇಂದ ನಿಮ್ಗೆ ಏನು 1 ಮಾರ್ಕ್ಸಿಗೆ ಬರುತ್ತೆ.
ಕೇಳ್ತಾರೆ. ಏನಂತ ಅಂತಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳಿರ್ಬೋದು, ಆರ್ ಎಲ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳಿರ್ಬೋದು, ಇಲ್ಲಾಂದ್ರೆ ರೈಟ್ ದ ಎಲಿಮೆಂಟ್ಸ್, ಯಾವುದೋ ಒಂದು ಪ್ಲೇಸ್ನ ಕೊಟ್ಬಿಟ್ಟು ಆ ಪ್ಲೇಸಲ್ಲಿ ಯಾವ ಸಂಖ್ಯೆ ಇದೆ ಅಂತ ಐಡೆಂಟಿಫೈ ಮಾಡಿ ಅಂತ ಕ್ವಶನ್ ಕೊಡ್ಬೋದು. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಎರಡನೇ ಕ್ವಶನ್ ಈ ತರ ಇದೆ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ಎಷ್ಟಿದಾವೆ ಅಂತ 24 ಎಲಿಮೆಂಟ್ಸ್ ಇದಾವೆ, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್, ಯಾವ ತರ ನಾವು ಬರಿಬಹುದು ಅಂತ. ಮತ್ತೆ ಆಮೇಲೆ ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್. ಫಸ್ಟ್ ಈ ಕ್ವಶನ್ ನಾವು ಮುಗಿಸೋಣ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಹೇಳ್ತಿದ್ದಾರೆ 24. ಈ 24 ಅನ್ನ ನಾವು ಯಾವ ತರ ಬರಿಬೇಕು ಅಂತಂದ್ರೆ ನಿಮಗೆ ಟೇಬಲ್ಸ್ ಗೊತ್ತಿರಬೇಕು. 24 ಈ 24 ಯಾವ ಟೇಬಲ್ ಅಲ್ಲಿ ಬರುತ್ತೆ. ಸೊ 8 3s ಅಥವಾ 6 4s ಹಿಂಗೆ ಹೇಳೋದಕ್ಕಿಂತ ನಾವು ಸ್ಟಾರ್ಟ್ ವಿತ್ ಸ್ಮಾಲ್ 1 into 24, ಹೌದ್ರಿ. ನೆಕ್ಸ್ಟ್ ಇದರ ರಿವರ್ಸ್ 24 into 1, ಓಕೆನಾ. ನೆಕ್ಸ್ಟ್ 2 into 12, ಸೇಮ್ ಅದರ ರಿವರ್ಸು 12 into 2. ನೆಕ್ಸ್ಟ್ 3 into 8, ಅದರ ರಿವರ್ಸ್ 8 into 3. ನೆಕ್ಸ್ಟ್ ಇನ್ನೊಂದು ಯಾವುದು 4 into 6, 6 into 4. ಮತ್ತೆ ಬೇರೆ ಎಲ್ಲಾದ್ರೂ 24 ಸಿಗುತ್ತಾ? ಎಲ್ಲ ಆರ್ಡರ್ಸ್ ಇಲ್ಲೇ ಬರ್ದಿರ್ತೀವಿ ನಾವು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪಾಸಿಬಲ್ ಆರ್ಡರ್ಸ್. ಎಷ್ಟು ಪಾಸಿಬಲ್ ಆರ್ಡರ್ಸ್ ಇರ್ತವೆ ಅಂತ 1 into 24, ಹೌದಾ. ಅಂದ್ರೆ ಒಂದು ರೋ 24 ಕಾಲಮ್ ಆಗಿರುತ್ತೆ. ಇಲ್ಲಿ 24 into 1 ಅಂತಂದಾಗ 24 ರೋಸ್ ಆಗಿರುತ್ತೆ, 1 ಕಾಲಮ್ ಆಗಿರುತ್ತದೆ. ಸೇಮ್ ಇಲ್ಲಿ 2 into 24 ಅಂತಂದ್ರೆ 2 ರೋಸು 12 ಕಾಲಮ್. ಅದೇ ತರ ಇಲ್ಲಿನೂ ಕೂಡ 6 into 4 ಅಂತಂದಾಗ 6 ರೋಸ್ ಆಗಿರ್ತವೆ, 4 ಕಾಲಮ್ ಆಗಿರ್ತವೆ. ಸೊ ಇಷ್ಟು ಪಾಸಿಬಲ್ ಆರ್ಡರ್ಸ್ ಇದಾವೆ ಇಲ್ಲಿ, ಗೊತ್ತಾಗ್ತಿದ್ಯಾ. ಅದನ್ನೇ ನೆಕ್ಸ್ಟ್ ಅವ್ರು ಏನ್ ಕೇಳ್ತದೆ ಅಂದ್ರೆ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್. 13 ಎಲಿಮೆಂಟ್ಸ್ ನಾನು ಆಗ್ಲೇ ಹೇಳಿದೆ ನಿಮಗೆ 13 ಟೇಬಲ್. 13 ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ. ಸೊ 1 into 13, ಇನ್ನೊಂದು ಎಲ್ಲಿ ಬರುತ್ತೆ 13 into 1. ಇದು ಒಂದು ಪ್ರೈಮ್ ನಂಬರ್ ಆಗಿರುತ್ತೆ. ಸೊ ಈ 13 ಮತ್ತೆ ಯಾವುದೇ ಬೇರೆ ಟೇಬಲ್ ಅಲ್ಲಿ ಬರಂಗಿಲ್ಲ. ಸೊ ಹಾಗಾಗಿ ಇದರ ಪಾಸಿಬಲ್ ಆರ್ಡರ್ಸ್ ಏನಾಗುತ್ತೆ ಅಂತಂದ್ರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್, ಥರ್ಡ್ ಕ್ವಶನ್ ಏನ್ ಕೇಳಿದ ಅಂತಂದ್ರೆ ಸೇಮ್ ಕ್ವಶನ್ ಕೇಳಿದ್ರೆ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್, ಇಲ್ಲಿ 24 ಎಲಿಮೆಂಟ್ ಕೊಟ್ಟಾಗ ಏನ್ ಕೇಳಿದ ಅಂದ್ರೆ 18 ಎಲಿಮೆಂಟ್ಸ್ ಕೊಟ್ಟಿದ್ದಾನೆ. ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಸೇಮ್ ಕೇಳಿದಾನೆ. ಮತ್ತೆ ಕ್ವಶನ್ ಏನ್ ಮಾಡಿದಾನೆ ಅಂತಂದ್ರೆ ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್ ಅಂತ ಕೇಳಿದಾನೆ. ಸೇಮ್ ಕ್ವಶನ್ಗೆನೆ ಮೊದಲು 18 ಎಲಿಮೆಂಟ್ ಇದ್ದಾಗ ಯಾವ ತರ ಬರಿಬಹುದು, ಮತ್ತೆ 5 ಎಲಿಮೆಂಟ್ ಇದ್ದಾಗ ಯಾವ ತರ ಬರಿಬಹುದು. ನಾನು ಹೇಳಿದ್ದೀನಿ ನಿಮಗೆ 18 ಯಾವ ಟೇಬಲ್ ಅಲ್ಲಿ ಬರುತ್ತೆ. 1 into 18, ಸ್ಟಾರ್ಟ್ ವಿತ್ ಸ್ಮಾಲ್ 18 into 1. ನೆಕ್ಸ್ಟ್ 2 into 9, 9 into 2. ನೆಕ್ಸ್ಟ್ 3 into 6, 6 into 3. ಮತ್ತೆ ಬೇರೆ ಯಾವ್ದಾದ್ರು ಬರುತ್ತಾ? ನೋ ಪಾಸಿಬಲ್. ಸೊ ಹಂಗಾಗಿ 18 ಎಲಿಮೆಂಟ್ಸ್ ಅಂತಂದ್ರೆ ಇಷ್ಟು ಪಾಸಿಬಲ್ ಆರ್ಡರ್ಸ್ ಬರ್ತವೆ. ಹಂಗೇನೆ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ 5 ಎಲಿಮೆಂಟ್ ಎಲ್ಲೆಲ್ಲಿ ಬರುತ್ತೆ. ಸಿ ಅಗೇನ್ ಪ್ರೈಮ್ ನಂಬರ್ 1 into 5 ಮತ್ತೆ 5 into 1. ಗೊತ್ತಾಯ್ತಾ? ಸಿ ನೋಡ್ರಿ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ಎಲಿಮೆಂಟ್ಸ್ ಎಷ್ಟಿದೆ ಅಂತ ಕೊಟ್ಟಿರ್ತಾನೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟು ಬರ್ತವೆ ಅಂತ ಬರೆಯೋದು ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ ಸ್ನೇಹಿತರೆ, 4ನೇ ಕ್ವಶನ್, ಕನ್ಸ್ಟ್ರಕ್ಟ್ ಎ 2 into 2 ಮ್ಯಾಟ್ರಿಕ್ಸ್. ಏನ್ ಕೇಳ್ತದೆ ಅಂದ್ರೆ 2 into ಅಂದ್ರೆ 2 ರೋ 2 ಕಾಲಮ್ ಮ್ಯಾಟ್ರಿಕ್ಸ್ ಅವ್ನು ಕೊಟ್ಟಿದ್ದಾನೆ. ಈ ಮ್ಯಾಟ್ರಿಕ್ಸ್ ಇಸ್ ಎ ಇಸ್ ಈಕ್ವಲ್ ಟು ಎ ಐ ಜೆ. ನಾನು ಹೇಳಿದ್ದೀನಿ ಐ ಅಂತಂದ್ರೆ ರೋ ಆಗಿರುತ್ತೆ, ಜೆ ಅಂದ್ರೆ ಕಾಲಮ್ ಆಗಿರುತ್ತೆ. ಹೂಸ್ ಎಲಿಮೆಂಟ್ಸ್ ಗಿವನ್ ಬೈ. ಇಷ್ಟು 3 ಕ್ವಶನ್ ಕೊಟ್ಟಿದ್ದಾನೆ. ಇದೊಂದು 3 ಕ್ವಶನ್ ಕೊಟ್ಟಿದ್ದಾನೆ. ಈ 3 ಕ್ವಶನ್ ಅನ್ನು ಸಾಲ್ವ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಮಗೆ ಜನರಲ್ ಆಗಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಅಂದ್ರೆ ಯಾವ ತರ ಬರ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ನಾನು ಇಲ್ಲಿ ಬರೀತೀನಿ ಎ ಇಸ್ ಈಕ್ವಲ್ ಟು A11 A12, ಒಂದನೇ ರೋ ಒಂದನೇ ಕಾಲಮ್. ಎಲಿಮೆಂಟ್ಸ್ ನಾನು ಮೊದಲೇ ಹೇಳಿದ್ದು ಯಾವ ತರ ಬರ್ಕೋಬೇಕು ಅಂತ. A21 A22, ಗೊತ್ತಾಯ್ತಾ? ಮೊದಲನೇದು ಐ ಆಗಿರುತ್ತೆ, ಎರಡನೇದು ಜೆ ಆಗಿರುತ್ತೆ. ಸೇಮ್ ಅದೇ ತರ ಕೊಟ್ಟಿದ್ದಾನೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಆಗುತ್ತಾ ಇದು. A11 ಅಂದ್ರೆ ಎ ಐ ಜೆ. ಐ ಇರೋ ಪ್ಲೇಸ್ ಅಲ್ಲಿ 1 ಹಾಕ್ಬೇಕು, ಜೆ ಇರೋ ಪ್ಲೇಸ್ ಅಲ್ಲಿ ಕೂಡ 1 ಹಾಕ್ಬೇಕು. ಸೊ 1 plus 1 square. 1 plus 1 is equal to 2. 2 square is equal to 4. Next A12, I ಇರೋ ಪ್ಲೇಸ್ ಅಲ್ಲಿ 1 ಹಾಕಬೇಕು, ಜೆ ಇರೋ ಪ್ಲೇಸ್ ಅಲ್ಲಿ 2 ಹಾಕಬೇಕು. 1 plus 2
ಸ್ಕ್ವಯರ್ 1 plus 2 is equal to 3. 3 square answer 9. Next a 2 1 i ಇರೋ ಪ್ಲೇಸ್ ಅಲ್ಲಿ 2 ಹಾಕಬೇಕು, j ಇರೋ ಪ್ಲೇಸ್ ಅಲ್ಲಿ 1 ಹಾಕಬೇಕು. 2 plus 1 is equal to 3. 3 square answer 9. Next a 2 2 i ಇರೋ ಪ್ಲೇಸ್ ಅಲ್ಲಿ 2 ಹಾಕಬೇಕು, j ಇರೋ ಪ್ಲೇಸ್ ಅಲ್ಲಿ ಕೂಡ 2 ಹಾಕಬೇಕು. So 2 plus 2 is 4. 4 square is equal to what? 16. ಇದು ಒಂದು ಟರ್ಮ್ ಆಯ್ತಾ. ಇವಾಗ ನಾವು ಬರಿಬೇಕು ಎಲಿಮೆಂಟ್ a is equal to ಹೇಳ್ರಿ a11 ಅಂದ್ರೆ ಆನ್ಸರ್ ಏನು ಬಂದಿದೆ 4. a12 ಆನ್ಸರ್ 9. ಆರ್ಡರ್ ಕರೆಕ್ಟ್ ಆಗಿ ಬರಿಬೇಕು. a21 ಆನ್ಸರ್ ಎಷ್ಟು ಬಂದಿದೆ 9. a22 ಅಂದ್ರೆ ಆನ್ಸರ್ ಎಷ್ಟು ಬಂದಿದೆ 16. ಸೊ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಕನ್ಸ್ಟ್ರಕ್ಟ್ ಅಂದ್ರೆ ಏನಿಲ್ಲ ರೀ, ಒಂದು ಮ್ಯಾಟ್ರಿಕ್ಸ್ ಅನ್ನು ನಾವು ರೆಡಿ ಮಾಡಬೇಕು, ಕಟ್ಟಬೇಕು ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಎ ಐ ಜೆ ಕೊಟ್ಟಿದ್ದ, ಈ ತರ ಟರ್ಮ್ ಕೊಟ್ಟಿದ್ದ ನಾವು ಮಾಡಿದ್ವಿ. ಸೇಮ್ ಅದೇ ತರ ಇಲ್ಲಿ ಎ ಐ ಜೆ, ಐ ಇರೋ ಕಡೆ ಸೇಮ್ ಇದೇ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಎಲ್ಲ ಕಡೆ ಬರೆಯಕ್ಕೆ ಹೋಗಲ್ಲ, ಇದೇ ಎಕ್ಸಾಂಪಲ್ ಇರುತ್ತೆ. ಐ ಇರೋ ಕಡೆ ಫಸ್ಟ್ a11 ಅಂತಂದಾಗ ಐ ವ್ಯಾಲ್ಯೂ 1 ಹಾಕ್ಬೇಕು, ಜೆ ವ್ಯಾಲ್ಯೂ 1 ಹಾಕ್ಬೇಕು. ಐ ಇರೋ ಕಡೆ 1 ಹಾಕ್ತೀನಿ, ಜೆ ಇರೋ ಕಡೆ 1 ಹಾಕ್ತೀನಿ. 1/1 ಆನ್ಸರ್ 1 ಆಗುತ್ತೆ. ನೆಕ್ಸ್ಟ್ a12 ಐ ಇರೋ ಕಡೆ 1 ಹಾಕ್ತೀನಿ, ಜೆ ಇರೋ ಕಡೆ 2 ಹಾಕ್ತೀನಿ. ಸೊ ಹಾಗಾಗಿ 1/2. ನೆಕ್ಸ್ಟ್ ಯಾವ್ದು ಬರುತ್ತೆ a13 ಬರೀಬಾರ್ದು, ಇಲ್ಲಿ ಯಾವ್ದು ಇರುತ್ತೆ a21 ಐ ಇರೋ ಕಡೆ 2 ಹಾಕ್ತೀನಿ, ಜೆ ಇರೋ ಕಡೆ 1 ಹಾಕ್ತೀನಿ. ಆನ್ಸರ್ 2. ನೆಕ್ಸ್ಟ್ a22 ಐ ಇರೋ ಕಡೆನೂ ಕೂಡ 2 ಹಾಕಬೇಕು, ಜೆ ಇರೋ ಕಡೆನೂ 2 ಹಾಕಬೇಕು. ಸೊ 2 1 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ 1 ಬರುತ್ತೆ. ಸೇಮ್ ಇದಕ್ಕೂ ಕೂಡ ಕನ್ಸ್ಟ್ರಕ್ಟ್ ಮಾಡಬೇಕು. a is equal to ಒಂದು ಮ್ಯಾಟ್ರಿಕ್ಸ್ ಏನಂತ a11 ವ್ಯಾಲ್ಯೂ 1, a12 ವ್ಯಾಲ್ಯೂ 1/2, a13 ವ್ಯಾಲ್ಯೂ 2, a22 ವ್ಯಾಲ್ಯೂ 1. ಗೊತ್ತಾಯ್ತಾ? ಸೇಮ್ ಇದೇ ಥರ ಆ ಕ್ವಶನ್ಸ್ ನಾವು ಸಾಲ್ವ್ ಮಾಡಬೇಕು. ಎ ಐ ಜೆ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಪವರ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸೊ ಪ್ಲಸ್ ಐ ಪ್ಲಸ್ 2j ಮಾಡಿಬಿಟ್ಟು ಆಮೇಲೆ ಸ್ಕ್ವೇರ್ ಮಾಡಬೇಕು. ನೋಡ್ರಿ, ಮೊದಲನೇದಾಗಿ ಸೇಮ್ ಎಕ್ಸಾಂಪಲ್ ಇದೇ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾಡಬೇಕು. ನೋಡ್ರಿ, ಎಲ್ಲ ಆನ್ಸರ್ 2 into 2 ಆರ್ಡರ್ ಅಲ್ಲೇ ಬರ್ತಾ ಇದೆಯಾ. ನೆಕ್ಸ್ಟ್ a11 ಅಂದ್ರೆ ಐ ಇರೋ ಕಡೆ 1 ಹಾಕಬೇಕು, ಜೆ ಇರೋ ಕಡೆನೂ ಕೂಡ 1 ಹಾಕಬೇಕು. 1 ಪ್ಲಸ್ 2 1 2 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇದೆ. ಸೊ 1 plus 2 is 3 square divided by 2. ಆನ್ಸರ್ ಎಷ್ಟಾಗುತ್ತೆ 9/2. ಸ್ವಲ್ಪ ಪ್ಲೇಸ್ ಸಾಲ್ತಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ a12 ಐ ಇರೋ ಕಡೆ 1, ಜೆ ಇರೋ ಕಡೆಗೆ 2, ಓಕೆನಾ, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ 1 ಪ್ಲಸ್ 2 2s 4 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇದೆ. 1 plus 4 is 5 square divided by 2. ಇದರ ಆನ್ಸರ್ ಕೆಳಗಡೆ ಬರೀತೀನಿ 25/2. ನೆಕ್ಸ್ಟ್ a21 ಐ ಇರೋ ಕಡೆಗೆ 2 ಹಾಕಬೇಕು, ಜೆ ಇರೋ ಕಡೆಗೆ 1 ಹಾಕಬೇಕು. 2 plus 2 1s 2 whole square divided by 2. So 2 plus 2 is 4. 4 square divided by 2. So ಇದರ ಆನ್ಸರ್ ಕೂಡ ನಾನು ಬರೀತೀನಿ ಕೆಳಗಡೆ 16/2. ಕ್ಯಾನ್ಸಲ್ ಆಗುತ್ತೆ, 8 ಬರುತ್ತೆ. ನೆಕ್ಸ್ಟ್ a22 ಐ ಇರೋ ಕಡೆನೂ 2 ಹಾಕಬೇಕು, ಜೆ ಇರೋ ಕಡೆನೂ 2 ಹಾಕಬೇಕು. 2 plus 2 into 2 whole square divided by 2. ಆನ್ಸರ್ 2 plus 2 2s 4 divided by 2 whole square. So ಇದರ ಆನ್ಸರ್ ಕೆಳಗಡೆ ಬರೀತೀವಿ 2 plus 4 is 6 square divided by 2. ಆನ್ಸರ್ 36 divided by 2 ಆಗುತ್ತೆ, is equal to what 18 ಆಗುತ್ತೆ. ಸೊ a11 ವ್ಯಾಲ್ಯೂ ಎಷ್ಟು ಬಂದಿದೆ 9/2. ನಾನು ಬೇರೆ ಬೇರೆಯಿಂದ ನೋಡ್ತೀನಿ. a11 ವ್ಯಾಲ್ಯೂ ಏನು ಬಂದಿದೆ 9/2. a12 ವ್ಯಾಲ್ಯೂ ಏನು ಬಂದಿದೆ 25/2. a21 ವ್ಯಾಲ್ಯೂ ಎಷ್ಟು ಬಂದಿದೆ 8.
A2 U2 ವ್ಯಾಲ್ಯೂ ಎಷ್ಟು ಬಂದಿದೆ ಅಂತಂದ್ರೆ ಗೊತ್ತಾಯ್ತಾ? ಸೊ ಕನ್ಸ್ಟ್ರಕ್ಟ್ ಅಂತ ಕೊಟ್ಟಿರ್ತಾನೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಕೊಟ್ಟಿದ್ದಾನೆ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 into 3 ಇದೆ, ಅದನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಫ್ರೆಂಡ್ಸ್, 5ನೇ ಕ್ವಶನ್, ಕನ್ಸ್ಟ್ರಕ್ಟ್ ಎ 3 into 3 ಮ್ಯಾಟ್ರಿಕ್ಸ್ ವ್ಯಾಲ್ಯೂ A is equal to I whose elements given by, ಈ ತರ 2 ಕ್ವಶನ್ಸ್ ಕೊಟ್ಟಿದ್ದಾರೆ, ಇದು ಸಾಲ್ವ್ ಮಾಡಬೇಕು. ನಾನು ಆಗ್ಲೇ ಹೇಳಿದ್ದೀನಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಜನರಲ್ ಆಗಿ ಯಾವ ತರ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ಬರೀಬೇಕು. ಇಲ್ಲಿ ನಾನು ಬರೀತೀನಿ A is equal to A11 A12 A13, next A21 A22 A23, next A31 A32 A33. ಓಕೆನಾ? ನೋಡ್ರಿ, ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ 3 into 3. ಓಕೆನಾ? ಸೊ ಮೊದಲು ಇಲ್ಲಿ ಯಾವ್ದು ಬರ್ಕೊಂಡಿರ್ತೀವಿ ಅದನ್ನೇ ಬರ್ಕೊಳ್ಬೇಕು. A11 ಅಂತಂದಾಗ I ಇರೋ ಕಡೆ 1 ಆಗ್ಬೇಕು, J ಇರೋ ಕಡೆ 1 ಆಗ್ಬೇಕು. ಬಟ್ ಇಲ್ಲಿ ನಿಮ್ಗೆ ಗೊತ್ತಾಗಬೇಕು ಇದು ಏನ್ ಕೊಟ್ಟಿದ್ದಾರೆ, ಇದು ಮಾಡ್ ಅಂತ. ಏನಂತಾರೆ? ಮಾಡ್. ಈ ಮಾಡ್ ಅಲ್ಲಿ ನಿಮ್ಮ ಆನ್ಸರ್ ಮೈನಸ್ ಅಲ್ಲಿ ಬಂದ್ರು ಕೂಡ ಮಾಡಿಂದ ಹೊರಗಡೆ ಬರಿಬೇಕಾದ್ರೆ ಪಾಸಿಟಿವ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಈ ಮಾಡ್ ಅಲ್ಲಿ ಪ್ಲಸ್ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನೆಗೆಟಿವ್ ಮೈನಸ್ ಆನ್ಸರ್ ಅಲ್ಲಿ ಬಂದ್ರೆ ಅದರ ಹೊರಗಡೆ ಬರಿಬೇಕಾದ್ರೆ ಕೂಡ ನಾವು ಪ್ಲಸ್ ಆಗಿ ಬರಿಬೇಕು. 1/2 ಮಾಡ್ 3 into 1 ಪ್ಲಸ್ J ಅಂದ್ರೂ ಕೂಡ 1. ಸೊ ಆನ್ಸರ್ ಏನಾಗುತ್ತೆ? -3 + 1. ಆನ್ಸರ್ ಮಾಡ್ -2 ಆಗುತ್ತೆ. ನಾನು ಹೇಳಿದ್ದೀನಿ ನಿಮ್ಗೆ ಆನ್ಸರ್ ಪಾಸಿಟಿವ್ ಆಗುತ್ತೆ. ಇಲ್ಲಿ ಇಂಟು ಡಿವೈಡ್ 1/2 ಇಸ್ ದರ್ 2 1s 2 1s. ಆನ್ಸರ್ ಎಷ್ಟಾಯ್ತು? 1. ಓಕೆನಾ? ಮಿಸ್ ಮಾಡಬಾರ್ದು, 1/2 ಹಿಂಗಡೆ ಇದೆ. ನೆಕ್ಸ್ಟ್ A12 I ಇರೋ ಕಡೆಗೆ 1 ಹಾಕಬೇಕು, J ಇರೋ ಕಡೆಗೆ 2 ಹಾಕಬೇಕು. 1/2 -3 into 1 ಪ್ಲಸ್ J ಅಂತಂದಾಗ 2 ವ್ಯಾಲ್ಯೂ ತಗೋಬೇಕು. ಸೊ 1/2 -3 + 2, 1/2 ಆಸ್ ಇಟ್ ಈಸ್ ಬರೀತೀನಿ. ಆನ್ಸರ್ ಏನಾಗುತ್ತೆ? -1. ಹೌದಾ? ನಾನು ಹೇಳಿದೆ ಮೈನಸ್ ಇಟ್ಟು ಹೊರಗಡೆ ಬಂದಾಗ ಏನಾಗುತ್ತೆ? +1. 1 into 1 ಅಂದಾಗ 1/2 ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ A13 1/2 I ಇರೋ ಕಡೆಗೆ 1 ಹಾಕಬೇಕು, J ಇರೋ ಕಡೆಗೆ 3 ಹಾಕಬೇಕು. 1/2 3 1s -3 + 3. ಹೌದಾ? ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ 1/2 into mod 0 0 into anything is 0. ಓಕೆನಾ? 3 ಟರ್ಮ್ಸ್ ಇತ್ತು. ನೆಕ್ಸ್ಟ್ A21 I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೆ 1 ಹಾಕಬೇಕು. 1/2 mod -3 into I ಅಂತಂದಾಗ 2 ಹಾಕಬೇಕು ಪ್ಲಸ್ 1 J ವ್ಯಾಲ್ಯೂ. 1/2 3 2s -6 ಪ್ಲಸ್ 1 -6 + 1 ಆನ್ಸರ್ ಎಷ್ಟಾಗುತ್ತೆ? -5 ಆಗುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ? +5/2 ಆಗುತ್ತೆ. ಓಕೆನಾ? ನೆಕ್ಸ್ಟ್ A22 1/2 ರೈಟಾ? I ಇದ್ದ ಕಡೆ ಕೂಡ 2 ಹಾಕಬೇಕು, J ಇದ್ದಲ್ಲೂ ಕೂಡ 2 ಹಾಕಬೇಕು. 1/2 3 2s -6 ಪ್ಲಸ್ 2. ಸೊ 1/2 ಏನು ಬರುತ್ತೆ ಆನ್ಸರ್? -4 ಆಗುತ್ತೆ. ಹಂಗಾಗಿ ಆನ್ಸರ್ ಎಷ್ಟಾಗುತ್ತೆ ಅಂದರೆ 4/2 ಎಷ್ಟಾಗುತ್ತೆ? ಆನ್ಸರ್ 2 ಆಗುತ್ತೆ. 2 1s 2 2s ಕ್ಯಾನ್ಸಲ್ ಆಗಿ 2 ಆಗುತ್ತೆ. ನೆಕ್ಸ್ಟ್ A1 A23 I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೆ 3 ಹಾಕಬೇಕು. -3 into 2 plus 3. 1/2 3 2s again -6 plus 6. So 1/2 -6 plus 3. ನೋಡ್ರಿ, ನೆಗೆಟಿವ್ ಬಿಗ್ಗರ್ ನಂಬರ್ ಯಾವ್ದು ಇರುತ್ತೋ ಅದ್ರ ಸೈನ್ ಆಗಿರುತ್ತೆ. 1 + 1 ಮೈನಸ್ ಅಂತ ಅಂದಾಗ ಮೈನಸ್ಸೇ ಮಾಡಬೇಕು, ಬಟ್ ಅದ್ರ ಸೈನ್ ಯಾವ್ದು ಬಿಗ್ಗರ್ ಸಂಖ್ಯೆ ಇರುತ್ತೆ ಅದಕ್ಕೆ ಹಾಕಬೇಕು. ಬಟ್ ಮಾಡಿಂದ ಹೊರಗಡೆ ಬಂದಾಗ ನಾನು ಹೇಳಿದೆ ಮೈನಸ್ ಇದ್ರೂ ಕೂಡ ಪ್ಲಸ್ ಆಗುತ್ತೆ.
A11, A12, A13, A21, A22, A23 ಆಯಿತು. ನೆಕ್ಸ್ಟ್ ಥರ್ಡ್ ನೋಡೋಣ. ಈ ಕ್ವಶನ್ ಆಮೇಲೆ ನೋಡೋಣ. A31 ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ ನಮಗೆ 1/2 mod of -3 ಇಂಟು I ಇರೋ ಕಡೆಗೆ 3 ಹಾಕಬೇಕು ಪ್ಲಸ್ J ಇರೋ ಕಡೆಗೆ 1 ಹಾಕಬೇಕು. 1/2 -9 ಪ್ಲಸ್ 1 ಆನ್ಸರ್ -8 ಆಗುತ್ತೆ. ಬಟ್ ಹೊರಗಡೆ ಬಂದಾಗ +8 ಆಗುತ್ತೆ ಡಿವೈಡೆಡ್ ಬೈ 2. ಸೊ ಫೈನಲ್ ಆನ್ಸರು 4. ಓಕೆನಾ. ನೆಕ್ಸ್ಟು A32 ಅಗೇನ್ ಸೇಮ್ I ಇರೋ ಕಡೆಗೆ 3 ಹಾಕಬೇಕು, J ಇರೋ ಕಡೆಗೆ 2 ಹಾಕಬೇಕು. 1/2 -9 ಪ್ಲಸ್ 2 ಆನ್ಸರು -7/2. ನಾನು ಡೈರೆಕ್ಟಾಗಿ ಬರ್ತೀನಿ. ಸೊ ಪ್ಲಸ್ -0 ಮಾಡಿ ಏನಾಗುತ್ತೆ ಹೊರಗಡೆ ಬಂದರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ A33 ಭಾಳ ಟೈಮ್ ತೊಗೋಬಾರ್ದು ಎಕ್ಸಾಮಲ್ಲಿ, ನೀವು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಓಕೆನಾ. I ಇರೋ ಕಡೆಗೆ 3 ಹಾಕಬೇಕು, J ಇರೋ ಕಡೆಗೂ ಕೂಡ 3 ಹಾಕಬೇಕು. 1/2 3 3s -9 ಪ್ಲಸ್ 3 ಆನ್ಸರ್ ಏನಾಗುತ್ತೆ ಮಾಡಿಂದ ಹೊರಗಡೆ ಬಂದಾಗ 6 ಡಿವೈಡ್ ಬೈ 2 ಆನ್ಸರ್ ಏನಾಗುತ್ತೆ 3 ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ ಬಂದಾಯಿತು. ಆ ಎಲಿಮೆಂಟ್ಸ್ ಅನ್ನು ನೀವು ಬರೀಬೇಕು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನಲ್ಲಿ ಅಥವಾ ಎಲಿಮೆಂಟ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ. A11 ವ್ಯಾಲ್ಯೂ ಏನು ಬಂದಿದೆ? A11 ವ್ಯಾಲ್ಯೂ 1 ಅಂತ ಇದೆ, 1. ನೆಕ್ಸ್ಟು A12 ವ್ಯಾಲ್ಯೂ 1/2 ಆರ್ಡರ್ನಲ್ಲೇ ಬರೀಬೇಕು. A13 0. ನೆಕ್ಸ್ಟು A21 ವ್ಯಾಲ್ಯೂ ಎಷ್ಟು ಬಂದಿದೆ? 5/2. A22 ವ್ಯಾಲ್ಯೂ ಎಷ್ಟು ಬಂದಿದೆ? 2. A23 ವ್ಯಾಲ್ಯೂ ಎಷ್ಟು ಬಂದಿದೆ? 3/2. ನೆಕ್ಸ್ಟು A31 ವ್ಯಾಲ್ಯೂ ಎಷ್ಟು ಬಂದಿದೆ? 4. A32 ವ್ಯಾಲ್ಯೂ 7/2. A33 ವ್ಯಾಲ್ಯೂ 3. ಓಕೆನಾ. ಇದು ನಮಗೆ ಈ ಕೊಟ್ಟಿರುವಂಥ ಕ್ವಶನ್ಗೆ ಕನ್ಸ್ಟ್ರಕ್ಷನ್ ಆಯಿತು. ಕ್ವಶನ್ ನಂಬರ್ 5ರಲ್ಲಿ ಎರಡನೇ ಕ್ವಶನ್ ಕೊಟ್ಟಿದ್ದಾನೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಿದೆ 3 into 4 ಕೊಟ್ಟಿದ್ದಾನೆ. ಸೊ ಹಂಗಂತಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿರಬೇಕು? 3 ಇರಬೇಕು. ನಂಬರ್ ಆಫ್ ಕಾಲಮ್ಸ್ ಎಷ್ಟಿರಬೇಕು? 4 ಇದಾವೆ, 4 ಕಾಲಮ್ಸ್. ಓಕೆನಾ. ಸೊ I ಇರೋ ಕಡೆಗೆ ಅವ್ನು ಯಾವ್ದು ವ್ಯಾಲ್ಯೂ ಕೊಟ್ಟಿರ್ತಾರೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. J ಇರೋ ಕಡೆಗೆ ಯಾವ್ದು ಕೊಟ್ಟಿರ್ತಾರೋ. ಈಗ A11 ಅಂತಂದಾಗ ನಾವೇನ್ ಮಾಡಬೇಕು? I ಇರೋ ಕಡೆಗೆ 1 ಹಾಕಬೇಕು, J ಇರೋ ಕಡೆಗೆ 1 ಹಾಕಬೇಕು. 2 1s are 2 -1 ಆನ್ಸರ್ ಎಷ್ಟಾಗುತ್ತೆ? 1. ನೆಕ್ಸ್ಟ್ A12 ಅಂತಂದಾಗ ಸೇಮ್ I ಇರೋ ಕಡೆಗೆ 1 ಹಾಕಬೇಕು, J ಇರೋ ಕಡೆಗೆ 2 ಹಾಕಬೇಕು. ಸೊ 2 1s are 2 -2 ಆನ್ಸರ್ ಎಷ್ಟಾಗುತ್ತೆ? 0. ನೆಕ್ಸ್ಟ್ A13 2 ಇರೋ ಕಡೆಗೆ 1 ಹಾಕಬೇಕು, -3 ಆಗುತ್ತೆ. ಸೊ 2 1s are 2 -3 ಅಂದರೆ ಆನ್ಸರು -1. ನೆಕ್ಸ್ಟ್ A14 ಇದೆ ನಮಗೆ. A14 ಸೇಮ್ I ಇರೋ ಕಡೆಗೆ 1 ಹಾಕಬೇಕು, J ಇರೋ ಕಡೆಗೆ 4 ಹಾಕಬೇಕು. 2 1s are 2 -4 ಆನ್ಸರು -2 ಆಯಿತು. ನೆಕ್ಸ್ಟು A21 ಮಾಡೋಣ. A21 ಅಂತಂದಾಗ ಸೊ ನೋಡ್ರಿ I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೆ 1 ಹಾಕಬೇಕು. 2 into 2 -1. ಸೊ 2 2s are 4 -1 ಆನ್ಸರ್ 3 ಆಯಿತು. ನೆಕ್ಸ್ಟ್ A22 ಸೇಮ್ I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೂ ಕೂಡ 2 ಹಾಕಬೇಕು. 2 2s are 4 -2 ಆನ್ಸರ್ 2 ಆಯಿತು. ನೆಕ್ಸ್ಟ್ A23 ಅಗೇನ್ I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೆ 3 ಹಾಕಬೇಕು. 2 2s are 4 -3 ಆನ್ಸರು 1. ನೆಕ್ಸ್ಟ್ A24 ಅಗೇನ್ I ಇರೋ ಕಡೆಗೆ 2 ಹಾಕಬೇಕು, J ಇರೋ ಕಡೆಗೆ 4 ಹಾಕಬೇಕು. 2 2s are 4 -4 ಆನ್ಸರ್ 0. ನೆಕ್ಸ್ಟ್ ಇನ್ನೊಂದಾಗುತ್ತಾ? 2 ರೋಸು ಅದು ಇಲ್ಲೊಂದಾಯ್ತು, ಇಲ್ಲೊಂದು. ನೆಕ್ಸ್ಟ್ ಇನ್ನೊಂದಿದೆ A31 ಅಂತಂದ್ರೆ I ಇರೋ ಕಡೆಗೆ ಏನಾಗಬೇಕು ಅಂತಂದ್ರೆ 3 ಹಾಕಬೇಕು, J ಇರೋ ಕಡೆಗೆ 1 ಹಾಕಬೇಕು. 2 3s are 6 -1 ಆನ್ಸರು 5. ನೆಕ್ಸ್ಟ್ A32 ಅಗೇನ್ 2 into 3 I ಇರೋ ಕಡೆಗೆ 3 ಹಾಕಬೇಕು, J ಇರೋ ಕಡೆಗೆ 2 ಹಾಕಬೇಕು. 3 2s are 6 -2 ಆನ್ಸರು 4. ನೆಕ್ಸ್ಟ್ A33 2 into I ಇರೋ ಕಡೆಗೂ 3 ಹಾಕಬೇಕು, J ಇರೋ ಕಡೆಗೂ 3 ಹಾಕಬೇಕು. 6 -3 ಆನ್ಸರ್ 3. A34 ಲಾಸ್ಟಾ 2 into I ಇರೋ ಕಡೆಗೆ 3 ಹಾಕಬೇಕು, J ಇರೋ ಕಡೆಗೆ 4 ಹಾಕಬೇಕು. 6 -4 ಆನ್ಸರ್ 2 ಆಯಿತು. ಸೇಮ್ ಅದನ್ನೇ ಕನ್ಸ್ಟ್ರಕ್ಟೆಡ್ ಆನ್ಸರ್ ಬರೀಬೇಕು. ನೋಡ್ರಿ
A11 ವ್ಯಾಲ್ಯೂ 1 2 1 3 ಅದು ಏನೇನು ಕೊಟ್ಟಿರ್ತಾರೋ ಆ ವ್ಯಾಲ್ಯೂ ಹಾಕ್ಬೇಕು. A11 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 0. ನೆಕ್ಸ್ಟು A12 ವ್ಯಾಲ್ಯೂ ಎಷ್ಟಿದೆ, ಸಾರಿ ಇದು A11 ವ್ಯಾಲ್ಯೂ 1 ಬಂದಿದೆ. A12 ವ್ಯಾಲ್ಯೂ ಎಷ್ಟಿದೆ 0. A13 ವ್ಯಾಲ್ಯೂ ಎಷ್ಟಿದೆ -1. A14 ವ್ಯಾಲ್ಯೂ ಎಷ್ಟಿದೆ -2. ಗೊತ್ತಾಯ್ತಾ? ನೆಕ್ಸ್ಟ್ A21 ವ್ಯಾಲ್ಯೂ ಎಷ್ಟು ಬಂದಿದೆ 3 ಮತ್ತೆ 2 1 0. ಅದೇ ವ್ಯಾಲ್ಯೂ 3 2 1 0. ನೆಕ್ಸ್ಟು ಈ ರೋ ಥರ್ಡ್ ಕಾಲಮ್ ಥರ್ಡ್ ರೋ ಏನಾಗುತ್ತೆ 5 4 3 2 5 4 3 2. ಇದು ಕನ್ಸ್ಟ್ರಕ್ಷನ್ ಅವ್ನು ಕೊಟ್ಟಿರೋದು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದ ಅಂದರೆ 3 into 4 ಕೊಟ್ಟಿದ್ದ. ಸೊ ನಾವು ಇದು ಅವ್ನು ಇಕ್ವೇಷನ್ ಕೊಟ್ಟಿರ್ತಾನೆ, ಆ ಥರ ಕಂಡೀಷನ್ ಅದರಿಂದನೇ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ. ನಾವು ಐ ಇರೋ ಕಡೆಗೆ ಯಾವ ರೋ ತೊಗೊಂಡಿರ್ತೀವಿ ಆ ರೋನ ಮೆನ್ಷನ್ ಮಾಡಬೇಕು. ಜೆ ಇರೋ ಕಡೆಗೆ ಯಾವ ಕಾಲಮ್ನ ತೊಗೊಂಡಿರುತ್ತೆ ಅದು ಮೆನ್ಷನ್ ಮಾಡಬೇಕು. ಕಂಪಲ್ಸರಿ ಕ್ವಶನ್ಸ್ ಬರ್ಬೋದು. ಕನ್ಸ್ಟ್ರಕ್ಟರ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಆದರೂ ಕೊಡ್ಬೋದು, 3 into 3 ಆದರೂ ಕೊಡ್ಬೋದು, ಅಥವಾ 4 into 4 ಆದರೂ ಕೊಡ್ಬೋದು. ಮೊದಲನೇ ಕ್ವಶನ್ ಅನ್ನ ಹೇಳಿದ್ದೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಯಾವ ಥರ ಬರೀಬೇಕು, ಪಾಸಿಬಲ್ ಆರ್ಡರ್ಸ್ ಯಾವ ಥರ ಬರೀಬೇಕು, ಮತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಯಾವ ಥರ ಬರೀಬೇಕು, ಅಥವಾ ಒಂದು ಎಲಿಮೆಂಟ್ಸಿನ A13 ಅಂತ ಕೊಟ್ಟಾಗ A13 ವ್ಯಾಲ್ಯೂ ಏನಾಗಿರುತ್ತೆ, A13 ವ್ಯಾಲ್ಯೂ ಏನಾಗಿದೆ -1. ಈ ಥರ ಐಡೆಂಟಿಫೈ ಮಾಡೋಕ್ಕೂ ಗೊತ್ತಿರಬೇಕು. ಓಕೆನಾ? ಓಕೆ ಫ್ರೆಂಡ್ಸ್, ಈ ಕ್ವಶನ್ ನಂಬರ್ 6 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಅಂತ. ಅಂದರೆ 2 ಮ್ಯಾಟ್ರಿಕ್ಸಸ್ ಕೊಟ್ಟಿರ್ತಾನೆ, ಅವ್ನು ಹೇಳ್ತಿರ್ತಾನೆ ಈಕ್ವಲ್ ಅಂತಂದಾಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಿರಬೇಕು ಸೇಮ್ ಇರಬೇಕು. ನೋಡ್ರಿ ಇಲ್ಲಿನೂ ಕೂಡ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಇದೆ, ಇಲ್ಲಿನೂ ಕೂಡ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 into 2 ಇದೆ. ಸೊ ಹಂಗಂದ್ರೆ ನಾವು ಎರಡು ಮ್ಯಾಟ್ರಿಕ್ಸ್ ಅನ್ನ ನಾವು ಈಕ್ವಲ್ ಅಂತ ಹೇಳ್ಬೋದು. ಆದ್ರೆ ಅದ್ರದ್ದು ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಸೇಮ್ ಇರಬೇಕು. ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸಿನ ಮೊದಲನೇ ಎಲಿಮೆಂಟು ಎರಡನೇ ಮ್ಯಾಟ್ರಿಕ್ಸಿನ ಮೊದಲನೇ ಎಲಿಮೆಂಟು ಸೇಮ್ ಇರಬೇಕು. ಅಂದಾಗಲೇ ನಾವು ಅದಕ್ಕೆ ಈಕ್ವಲ್ ಟು ಅಥವಾ ಸಮವಾಗಿದೆ ಅಂತ ಹೇಳ್ಬೋದು. ಸೊ ಅವರೇ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಡೈರೆಕ್ಟ್ಲಿ ಈಕ್ವಲ್ ಅಂತಂದಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇರಬೇಕು ಅಂತ ಹೇಳಿದೆ ನಾನು. ನೋಡ್ರಿ ಇಲ್ಲಿ 4 ಇದೆ, ಇಲ್ಲಿ y ಇದೆ. ಸೊ 100% ಇದು y is equal to 4 ಆಗುತ್ತಾ? ಯಾಕಂತಂದ್ರೆ ನಮ್ಗೆ ಹೇಳ್ತಿದ್ದೀನಿ ನಾನೇ ಏನಪ್ಪಾ ಅಂದ್ರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಸೇಮ್ ಇರಬೇಕು ಅಂತ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ 3 ಇದೆ, ಇಲ್ಲಿ ಏನಿದೆಪ್ಪ ಅಂತಂದ್ರೆ z ಇದೆ. 100% z ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕರೆಸ್ಪಾಂಡಿಂಗ್ ಹೇಳಿದ್ದೀನಿ ನಾನು x ವ್ಯಾಲ್ಯೂ ಇಲ್ಲಿದೆ, ಇಲ್ಲೇನಿದೆ 1 ಇದೆ. 100% x ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಸೇಮ್ ಇರ್ಬೋದು. ನೋಡ್ರಿ 5 is equal to 5 ಕೊಟ್ಟಿದ್ದಾನೆ. ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಮಾಡ್ರಿ ಅಂತಂದಾಗ ಕರೆಸ್ಪಾಂಡಿಂಗ್ ಈಕ್ವಲ್ ಟು ಅಂತ ಕೊಟ್ಟಾಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಸೇಮ್ ಇರ್ತವೆ, ಅದಕ್ಕಾಗಿ ನಾವು ಕ್ಯಾಚ್ ಮಾಡ್ತಿದ್ವಿ. ಸೇಮ್ ಇದನ್ನು ಕೂಡ ನೋಡ್ರಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇದನ್ನು ಕೂಡ 1 into 3 ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ನಮಗೆ 9 ಬರಬೇಕು, ಎಕ್ಸ್ ಪ್ಲಸ್ ಝೆಡ್ ಮಾಡಿದಾಗ 5 ಬರಬೇಕು, ವೈ ಪ್ಲಸ್ ಝೆಡ್ ಬಂದಾಗ 7 ಬರಬೇಕು. ಓಕೆನಾ? ಸೊ ಇದನ್ನು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನೋಡ್ರಿ ಒಂದೇ ಒಂದು ಕಾಲಮ್ ಇದೆ, ಹೌದಾ? 3 into 1 ಇದಕ್ಕೂ ಕೂಡ 3 into 1 ಅಂತ ಕರೀತೀವಿ. x plus y plus z is equal to 9 ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ x plus z is equal to 5 ಅಂತ ಕೊಟ್ಟಿದ್ದಾನೆ. ಇದು ಮತ್ತೆ ಇದು ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತ 5 ಅಂತ ಕೊಟ್ಟಿದ್ದಾನೆ. ನಾನು ಬರೀತೀನಿ x plus y plus z is equal to 9 ಅಂತ ಹೇಳ್ತಿದ್ದಾನೆ. x ಮತ್ತೆ z ಸೇರಿಸಿದಾಗ ಆನ್ಸರ್ 5 ಆಗುತ್ತೆ, ಹೌದಾ? y as it is ಬರೀತೀನಿ, ಗೊತ್ತಾಗ್ತಿದೆಯಾ? x plus z is equal to 5 ಅಂತ ಅವನು ಹೇಳಿದ್ದಾನೆ. ಸೊ ಅದಕ್ಕಾಗಿ x ಮತ್ತೆ z ಈ ಎರಡನ್ನ ಸೇರಿ ನಾನು ಏನು ಬರೀತೀನಿ 5 ಅಂತ ಬರೀತೀನಿ. ನೆಕ್ಸ್ಟ್ y as it is, so is equal to 9. y is equal to plus 5 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ -5 ಆಗುತ್ತೆ. ಸೊ ಹಾಗಾಗಿ y is equal to ಆನ್ಸರ್ ಎಷ್ಟಾಗುತ್ತೆ ಅಂತಂದ್ರೆ 4 ಆಗುತ್ತೆ. ಓಕೆನಾ? ಈ y ವ್ಯಾಲ್ಯೂವನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಂದ್ರೆ ನನಗೆ ಏನು ಸಿಗುತ್ತೆ ಅಂತಂದ್ರೆ z ವ್ಯಾಲ್ಯೂ ಸಿಗುತ್ತೆ. y plus z is equal to what? 7. y ವ್ಯಾಲ್ಯೂ ನಿಮಗೆ ಆಲ್ರೆಡಿ ಗೊತ್ತು 4 ಅಂತ ಹೇಳಿ, ಪ್ಲಸ್ z is equal to 7. ಹೌದ್ರಿ? ಸೊ ಹಂಗಾದ್ರೆ z is equal to plus 4 ಇದೆ, ಆ ಕಡೆ ಹೋದ್ರೆ -4 ಆಗುತ್ತೆ. 7 - 4 ಆನ್ಸರ್ ಎಷ್ಟಾಗುತ್ತೆ ಅಂತಂದ್ರೆ 3. z ವ್ಯಾಲ್ಯೂ ಏನಾಗುತ್ತೆ 3. ಓಕೆನಾ? ನೋಡ್ರಿ ಇಲ್ಲಿ ಇಕ್ವೇಶನ್ ಕೊಟ್ಟಿದ್ದಾನೆ x y z ಅಂತ. ನಿಮಗೆ y ವ್ಯಾಲ್ಯೂ ಗೊತ್ತಾಗಿದೆ ಮತ್ತೆ z ವ್ಯಾಲ್ಯೂ ಕೂಡ ಗೊತ್ತಾಗಿದೆ. ಈ y ವ್ಯಾಲ್ಯೂ z ವ್ಯಾಲ್ಯೂನ ಹಾಕೋಣ, ನಮಗೆ x ವ್ಯಾಲ್ಯೂ ಗೊತ್ತಾಗುತ್ತೆ. x plus y plus z is equal to 9 ಆಯಿತು. x ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು, ಅದನ್ನು ಅಷ್ಟೇ ಹೇಳ್ತೀನಿ. y ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಮಾಡಿರ್ತೀವಿ, ಅದಕ್ಕೆ 4 ಅಂತ ಬರೀತೀವಿ. ಪ್ಲಸ್ z ವ್ಯಾಲ್ಯೂ ಕೂಡ ನಾವು ಫೈಂಡ್ ಮಾಡಿದ್ದೀವಿ, 3 ಅಂತ ಬರೀತೀವಿ. is equal to 9. ಸೊ x 4 plus 3 ಎಷ್ಟಾಗುತ್ತೆ 7 is equal to what 9. ಈ ಪ್ಲಸ್ 7 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ -7. 9 - 7 is equal to what 2. ಈ x equal to ಏನಾಗುತ್ತೆ ಅಂತಂದ್ರೆ 2 ಆಯಿತು. ನಾವು ಮಾಡಿರೋದು ಕರೆಕ್ಟ್ ರಾಂಗ್ ಹೇಳಿದ್ದೀನಿ ನಾನು. ಎರಡು ಮ್ಯಾಟ್ರಿಕ್ಸ್ ಸೇಮ್ ಇದೆ ಅಂತಂದ್ರೆ 100% ಫಸ್ಟ್ ಏನಿರುತ್ತೆ ಸೆಕೆಂಡ್ ಎಲಿಮೆಂಟ್ಸು ಅದೇ ಇರಬೇಕು ಅಂತ ಹೇಳಿದ್ರಿ. ನೋಡ್ರಿ x y z ಯಾವುದಾದ್ರು ಒಂದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಬೇಕು. y ವ್ಯಾಲ್ಯೂ ಎಷ್ಟಿದೆ 4, z ವ್ಯಾಲ್ಯೂ ಎಷ್ಟಿದೆ 3.
4 ಪ್ಲಸ್ 3 7 ಆಗುತ್ತಾ? ರೈಟ್ ಇದೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5 ಅಂತ ಹೇಳ್ತಿದ್ದಾನೆ. ಎಕ್ಸ್ ವ್ಯಾಲ್ಯೂ 2 ಇದೆ, ಝೆಡ್ ವ್ಯಾಲ್ಯೂ 3 ಇದೆ. 2 ಪ್ಲಸ್ 3 5 ಆಗುತ್ತಾ? ಇಲ್ಲಿ ಏನು ಹೇಳಿದಾನೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9 ಅಂತ ಹೇಳ್ತಿದ್ದಾನೆ. ಎಕ್ಸ್ ವ್ಯಾಲ್ಯೂ 2 ಆಗುತ್ತೆ, ವೈ ವ್ಯಾಲ್ಯೂ 4 ಆಗುತ್ತೆ. 2 ಪ್ಲಸ್ 4 6 ಪ್ಲಸ್ ಝೆಡ್ ವ್ಯಾಲ್ಯೂ ಎಷ್ಟು? 3. 6 ಪ್ಲಸ್ 3 9. ಸೊ 100% ದಿಸ್ ರೈಟ್ ಆನ್ಸರ್. ಒಂದು ಕ್ವಶನ್ ಕೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಅಂತ. ಓಕೆನಾ? ಬನ್ನಿ ಹೇಳಿದ್ರೆ ಇಲ್ಲೇ ಒಂದು ಕ್ವಶನ್ಸ್ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿನೂ ಕೂಡ ಫೈಂಡ್ ದ ಎಕ್ಸ್ ವೈ ಝೆಡ್ ವ್ಯಾಲ್ಯೂ. ಓಕೆನಾ? ನೋಡ್ರಿ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಲ್ಲಿನೂ ಕೂಡ ರೋಸ್ 2 ಇದೆ, ಕಾಲಮ್ 2 ಇದೆ. 2 ಇಂಟು 2 ಅಂತ ಕರಿತೀನಿ. ಇಲ್ಲಿನೂ ಕೂಡ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 ಇಂಟು 100% ಈಕ್ವಲ್ ಅಂತ ಹೇಳ್ಬೋದು. ಓಕೆನಾ? ಆದ್ರೆ ಮೇನ್ ಥಿಂಗ್ ಈಕ್ವಲ್ ಆಗಿದೆ ಅಂತ ಹೇಳಕ್ಕೆ ಅಂತಂದ್ರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಸೇಮ್ ಇರಬೇಕು ಅಂತ. ಎಕ್ಸ್ ಪ್ಲಸ್ ವೈ ಯಾವ್ದಕ್ಕೆ ಸಮನಾಗಿರ್ಬೇಕು? 6 ಗೆ ಸಮನಾಗಿರ್ಬೇಕು. 2 is equal to 2 is there, no need to worry. ನೆಕ್ಸ್ಟ್ 5 ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5 ಅಂತ. ಸೊ ಇಲ್ಲಿ ನಾವು ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ದೆನ್ ಅಗೇನ್ ಎಕ್ಸ್ ಇಂಟು ವೈ ಅಂತ ಮಾಡಿದಾಗ ನಮ್ಗೆ ಆನ್ಸರ್ 8 ಬರಬೇಕು. ಓಕೆನಾ? ಸೊ ಮೊದಲನೇದಾಗಿ ಇದು ಈಸಿಯೆಸ್ಟ್ ಗೊತ್ತಾಗುತ್ತೆ. 5 ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಈ ಎಲಿಮೆಂಟ್ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 5 ಆಗುತ್ತೆ. ಸೊ ಝೆಡ್ ಇಸ್ ಈಕ್ವಲ್ ಟು ವಾಟ್? ಪ್ಲಸ್ 5 ಇದೆ. ಈ ಕಡೆ ಬಂದ್ರೆ ಮೈನಸ್ 5 ಆಗುತ್ತೆ. ಆನ್ಸರ್ 0. ನಮಗೆ ಝೆಡ್ ವ್ಯಾಲ್ಯೂ ಗೊತ್ತಾಯ್ತು. ಇಲ್ಲಿ ಗೊತ್ತಾಗದೇ ಇರೋದಂತ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಕೊಟ್ಟಿದ್ದಾನೆ, ಇನ್ನೊಂದು ಎಕ್ಸ್ ಇಂಟು ವೈ ಅಂತಂದ್ರೆ 8 ಕೊಟ್ಟಿದ್ದಾನೆ. ಅದಕ್ಕೆ ನಾನು ಏನು ಮಾಡ್ಕೊಂತೀನಿ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ವಾಟ್? 6 ಅಂತ ಬರೀತೀನಿ. ಇಲ್ಲಿ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ವಾಟ್? 8 ಅಂತ ಬರೀತೀನಿ. ಓಕೆ, ಯಾವುದಾದ್ರೂ ವ್ಯಾಲ್ಯೂ ಇಲ್ಲಿಂದ ಯಾವುದಾದ್ರೂ ವ್ಯಾಲ್ಯೂ ಒಂದು ಕಡೆ ಬರ್ಕೊಳ್ರಿ, ಅಥವಾ ಇಲ್ಲಿಂದ ಯಾವುದಾದ್ರೂ ವ್ಯಾಲ್ಯೂ ಒಂದು ಕಡೆ ನಾವು ಎಕ್ಸ್ ಅನ್ನ ಇಟ್ಕೊಳ್ಳೋಣ. ಎಕ್ಸ್ ಈ ಕಡೆ ಇಟ್ಕೊಂಡ್ರೆ ಪ್ಲಸ್ 5 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 5. 6 ಮೈನಸ್ 5 ಈ ಎಕ್ಸ್ ವ್ಯಾಲ್ಯೂ ಬಂತು. ಈ ಎಕ್ಸ್ ವ್ಯಾಲ್ಯೂವನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ? ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ? 6 ಇಂಟು ವೈ. ವೈ ವ್ಯಾಲ್ಯೂ ಏನಿದೆ? ಈ ವೈ ವ್ಯಾಲ್ಯೂ ಸೇಮ್ ಆಸ್ ಇಟ್ ಇಸ್ ವೈ ಇಸ್ ಈಕ್ವಲ್ ಟು 8. ಈ ವೈ ಅನ್ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಒಂದು ಸಾರಿ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಸಾರಿ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 6 ಇಂಟು ವೈ ಏನಾಗುತ್ತೆ? 6y ಆಗುತ್ತೆ. ಮೈನಸ್ ವೈ ಇಂಟು ವೈ ಏನಾಗುತ್ತೆ? ವೈ ಸ್ಕ್ವೇರ್ ಆಗುತ್ತೆ. ಇಸ್ ಈಕ್ವಲ್ ಟು ವಾಟ್? 8 ಆಗಿದೆ. ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಬೇಕು ಅಂತಂದ್ರೆ ನಮಗೆ ಸ್ಕ್ವೇರ್ ಫಾರ್ಮೆಟ್ ನಾಗ ಬರ್ಕೋಬೇಕು. ಫಸ್ಟ್ ಇವು ಮೈನಸ್ ವೈ ಸ್ಕ್ವೇರ್ ಇದೆ, ಆ ಕಡೆ ತಗೋಣ. ಯಾಕಂದ್ರೆ ವೈ ಸ್ಕ್ವೇರ್ ವ್ಯಾಲ್ಯೂ ಪಾಸಿಟಿವ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಮಾಡಕ್ಕೆ ಈಸಿ ಆಗುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್ ಇದೆ, ಆ ಕಡೆ ಹೋದ್ರೆ ಪ್ಲಸ್ ವೈ ಸ್ಕ್ವೇರ್, ಪ್ಲಸ್ 6y ಇದೆ, ಆ ಕಡೆ ಹೋದ್ರೆ ಮೈನಸ್ 6y, ಸೇಮ್ ಆಸ್ ಇಟ್ ಇಸ್ ಪ್ಲಸ್ 8. ಸೊ ದಿಸ್ ಇಸ್ ಈಕ್ವಲ್ ಟು 0 ಅಂತ ಇರುತ್ತೆ. ಓಕೆನಾ? ಇಲ್ಲಿ ವೈ ಸ್ಕ್ವೇರ್ ಮೈನಸ್ 6y ಪ್ಲಸ್ 8 ಅಂತ. ಇದಕ್ಕೆ ಈ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ನಾವು ಫ್ಯಾಕ್ಟರೈಸೇಷನ್ ಮುಖಾಂತರ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಅವಾಗ ನಮಗೆ ಫೈನಲ್ ಆನ್ಸರ್ ಗೊತ್ತಾಗುತ್ತೆ. ನೋಡ್ರಿ, ವೈ ಸ್ಕ್ವೇರ್ ಮೈನಸ್ 6y ಪ್ಲಸ್ 8 ಇಸ್ ಈಕ್ವಲ್ ಟು 0 ಅಂತ ಇದೆ. ಯಾವ ತರ ನಮಗೆ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದ್ರೆ ವೈ ಸ್ಕ್ವೇರ್ ಇದ್ರದ್ದು ಕೋಎಫಿಷಿಯಂಟ್ ಅಂದ್ರೆ ಸಹಗುಣಕ ಏನಿರುತ್ತೆ? ಏನೂ ಇರಲಿಲ್ಲ ಅಂತಂದ್ರೆ 1 ಇರುತ್ತೆ. ಓಕೆನಾ? ಸಿ ನಾವು 1 ಮತ್ತೆ 8 ಅನ್ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 8 ಎಷ್ಟಾಗುತ್ತೆ ಅಂತಂದ್ರೆ 8 ಆಗುತ್ತೆ. ಹೌದಾ? ನೆಕ್ಸ್ಟ್ ನಮಗೆ ಇದನ್ನ ಸ್ಪ್ಲಿಟ್ ಮಾಡಬೇಕು, ಅಂದ್ರೆ 2 ಭಾಗ ಮಾಡಬೇಕು. ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರಬೇಕು ಅಂತಂದ್ರೆ ಮೈನಸ್ 6 ಬರಬೇಕು. ಸೊ ಯಾವ ತರ ಮಾಡ್ಬೋದು ಅಂತಂದ್ರೆ 2 4s ಅಂತ ನಾನು ತಗೋತೀನಿ. ಪ್ಲಸ್ ಸಿಂಬಲ್ ಹಾಕಿದ್ರೆ 2 ಪ್ಲಸ್ 4 6 ಆಗುತ್ತೆ. ಬಟ್ ಆದ್ರೆ ನಮ್ಗೆ ಯಾವ ಸಿಂಬಲ್ ಬೇಕು? ಮೈನಸ್ ಸಿಂಬಲ್. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎರಡನ್ನು ಕೂಡ ಮೈನಸ್. ಸೊ 2 ಮೈನಸ್ ಇತ್ತು ಅಂತಂದ್ರೆ ಎಡಿಷನ್ ಮಾಡಬೇಕು, ಬಟ್ ಸಿಂಬಲ್ ಮೈನಸ್ ಅಲ್ಲೇ ಇಡಬೇಕು. ಹೌದಾ? ಸೊ ಇದು 2y ಅಂತ ಬರೀಬೇಕು, ಇದಕ್ಕೆ 4y ಅಂತ ಬರೀಬೇಕು. y ಸ್ಕ್ವೇರ್ ಮೈನಸ್ 2y ಮೈನಸ್ 4y ಪ್ಲಸ್ 8 ಇಸ್ ಈಕ್ವಲ್ ಟು ವಾಟ್? 0. ಓಕೆನಾ? ನೋಡ್ರಿ, 3 ಟರ್ಮ್ಸ್ ಇರೋದನ್ನ ನಮಗೆ 4 ಟರ್ಮ್ ಆಯ್ತು. ನಾವು ಇದಕ್ಕೆ ಪಾರ್ಟಿಷನ್ ಮಾಡ್ಕೋಬೇಕು, ಎರಡೆರಡು ಪಾರ್ಟ್ ಆಗಿ. ಆಯ್ತಾ? ಇದೊಂದು ಪಾರ್ಟ್ ಮಾಡ್ಕೊಂಡಿದ್ರೆ ಇದೊಂದು ಪಾರ್ಟ್. ಇವೆರಡರಲ್ಲಿ ಏನ್ ಕಾಮನ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಅರ್ಥ ಮಾಡ್ಕೋಬೇಕು. ಏನ್ ಕಾಮನ್ ಇದೆ? ಇಲ್ಲಿನೂ ಕೂಡ y ಇದೆ, ಇಲ್ಲಿನೂ ಕೂಡ y ಇದೆ. y ನ ಹೊರಗೆ ತೆಗೆದ್ರೆ ಇಲ್ಲಿ 2 y ಇದಾವೆ, ಒಂದು y ಹೊರಗಡೆ ಬಂದ್ರೆ ಇನ್ನೂ ಒಂದು y ಆಗುತ್ತೆ. ಓಕೆನಾ? ಮೈನಸ್ y ಒಳಗಡೆ ಬಂದ್ರೆ ಏನಾಗುತ್ತೆ? 2 ಅಷ್ಟೇ ಉಳಿತು. ರೈಟಾ? ಮೈನಸ್ ಮೈನಸ್ ಬರೀತೀನಿ. ಓಕೆನಾ? ನೆಕ್ಸ್ಟ್ 4 ಹೊರಗಡೆ ತೆಗಿತೀನಿ. ಯಾಕಂತಂದ್ರೆ ಈ 4 ಟೇಬಲ್ ಅಲ್ಲಿ 8 ಬರುತ್ತೆ. ಹೌದಾ? ಸೊ 4 ಹೊರಗಡೆ ತೆಗೆದಾಗ y ಉಳಿತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ 4 ಹೌ ಮಚ್ ದ 8? 4 2s 8. ರೈಟಾ? ನೋಡ್ರಿ, ಮತ್ತೆ ಇಲ್ಲಿನೂ ಕೂಡ ಸೇಮ್ ಕಾಮನ್ ಥಿಂಗ್ ಬಂತು. ಅದಕ್ಕೆ ನಾನು y ಮೈನಸ್ 2 ಅಂತ ಕಾಮನ್ ತಗೋತೀನಿ. ಉಳಿತೇನಂತಂದ್ರೆ y ಮೈನಸ್ 4 ಇಸ್ ಈಕ್ವಲ್ ಟು ವಾಟ್? 0. ಓಕೆನಾ? ಸೊ y ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ, ಮತ್ತೆ y ಮೈನಸ್ 4 ಇಸ್ ಈಕ್ವಲ್ ಟು 0 ಆಗುತ್ತೆ. ಅದಕ್ಕೆ y ಮೈನಸ್ ಇರುತ್ತೆ, ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 2 ಆಗುತ್ತೆ. ಆರ್ ಎಲ್ಸ್ ಮೈನಸ್ 4 ಆ ಕಡೆ ಹೋದ್ರೆ ಪ್ಲಸ್ 4 ಆಗುತ್ತೆ. ನಮಗೆ y ವ್ಯಾಲ್ಯೂ 2 ಮತ್ತೆ 4 ಬಂದಿದೆ. ನೀವು ಯಾವ ವ್ಯಾಲ್ಯೂ ತಗೊಂಡ್ರು ಕೂಡ ಆನ್ಸರ್ ಬರುತ್ತೆ. ಓಕೆನಾ? y ವ್ಯಾಲ್ಯೂ ನಾನು ಏನು ತಗೋತೀನಿ ಅಂತಂದ್ರೆ ಆಸ್ ಯೂಶುವಲ್ 2 ತಗೋತೀನಿ. y ವ್ಯಾಲ್ಯೂ 2 ತಗೊಂಡಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು. ಓಕೆನಾ?
ಸಿಕ್ಸ್. ಓಕೆ, ಈ y ವ್ಯಾಲ್ಯೂ ಏನು ಹಾಕಬೇಕು, ಇಲ್ಲಿ 6 ಅಂತ ಹಾಕಬೇಕು. ಸೊ 6 ಮೈನಸ್ 2 ಅಂತಂದಾಗ ಆನ್ಸರ್ ಏನಾಗುತ್ತೆ 4. ಇದು ಯಾವ್ದ್ರ ವ್ಯಾಲ್ಯೂ ಆಗುತ್ತೆ, x ವ್ಯಾಲ್ಯೂ ಆಗುತ್ತೆ. ನೋಡ್ರಿ, x ವ್ಯಾಲ್ಯೂ 4 ಆಯಿತು, y ವ್ಯಾಲ್ಯೂ 2 ಆಯಿತು. ನಮಗೆ x ಪ್ಲಸ್ y ಆನ್ಸರ್ ಎಷ್ಟು ಬೇಕು, 6 ಬೇಕು. x ವ್ಯಾಲ್ಯೂ 4, y ವ್ಯಾಲ್ಯೂ 2. 4 ಪ್ಲಸ್ 2 ಆನ್ಸರ್ ಎಷ್ಟಾಗುತ್ತೆ, 6 ಆಯಿತು. ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರಬೇಕು, 8 ಬರಬೇಕು. 4 2 ಎಷ್ಟಾಗುತ್ತೆ, 8 ಆಗುತ್ತೆ. 100% ಇದೇನಾಯಿತು ಅಂತಂದ್ರೆ ನಮಗೆ ಎಕ್ಸ್ ವೈ ವ್ಯಾಲ್ಯೂನ. ಬನ್ನಿ ಗೆಳೆಯರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಡಿ ಅಂತ ಕ್ವಶನ್ ನಂಬರ್ 7 ಕೇಳ್ತಿದ್ದಾನೆ. ಆಲ್ರೆಡಿ ನಾವು ಮಾಡಿದ್ದೀವಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್. ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಅಂದಾಗ ಯಾವ ತರ ಫೈಂಡ್ ಮಾಡಬೇಕು, ಸೇಮ್ ಎಲ್ಲಾ ಪ್ರೊಸೀಜರ್ ಸೇಮ್. ಅಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಪ್ಲೇಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತಂದ್ರೆ ಎ ಬಿ ಸಿ ಡಿ ಕೊಟ್ಟಿದ್ದಾನೆ. ಓಕೆನಾ? ಸೊ ನಾವು ಹೇಳಿದೀವಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮ್ ಇತ್ತು ಅಂತಂದ್ರೆ ನಾವು ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಬಟ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು ಅಂತಂದ್ರೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಸೇಮ್ ಇರಬೇಕು ಅಂತ ಹೇಳಿದ್ವಿ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2 2 into 2 ಇದೆ, ಹೌದಾ? ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡ್ಕೊಳ್ರಿ. a ಮೈನಸ್ ಬಿ ಇಸ್ ಈಕ್ವಲ್ ಟು ವಾಟ್, 1. a ಮೈನಸ್ ಬಿ ಇಸ್ ಈಕ್ವಲ್ ಟು -1 ಅಂತ ಅವನೇ ಕೊಟ್ಟಿದ್ದಾನೆ. ದೆನ್ ಅಗೇನ್ ಇನ್ನೊಂದೇನಪ್ಪಾ ಅಂತಂದ್ರೆ 2a ಮೈನಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ, ಹೌದಾ? ನೆಕ್ಸ್ಟ್ 2a ಪ್ಲಸ್ ಸಿ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 5 ಕೊಟ್ಟಿದ್ದಾನೆ. ಅಂಡ್ ಲಾಸ್ಟ್ 3c ಪ್ಲಸ್ ಡಿ ಆನ್ಸರ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 13 ಕೊಟ್ಟಿದ್ದಾನೆ. ನೋಡ್ರಿ, ನಾನು ಫಸ್ಟ್ a ಮೈನಸ್ ಬಿ -1 ಆಗುತ್ತೆ ಅಂಡ್ 2a ಮೈನಸ್ ಬಿ ಇಸ್ ಈಕ್ವಲ್ ಟು 0. ಇದಕ್ಕೆ ನಾನು ಫಸ್ಟ್ ಮಾಡ್ತೀನಿ, ಯಾಕಂತಂದ್ರೆ 0 ಇದೆ ಅಂತ ಆನ್ಸರ್ ಆಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಮಾಡ್ತೀನಿ 2a ಮೈನಸ್ ಬಿ ಆ ಕಡೆ ಹೋದ್ರೆ ಪ್ಲಸ್ ಬಿ ಆಗುತ್ತೆ. ಅಂದ್ರೆ ನಮಗೆ ಬಿ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 2a ಆಗುತ್ತೆ. ಈ ಬಿ ವ್ಯಾಲ್ಯೂವನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ? a ಮೈನಸ್ ಬಿ ವ್ಯಾಲ್ಯೂ ಅಂತಂದ್ರೆ ಏನಾಗುತ್ತೆ 2a ಇಸ್ ಈಕ್ವಲ್ ಟು -1. ಸೊ ಎ ನಲ್ಲಿ -2a ತೆಗೆದಾಗ ನೋಡ್ರಿ, ಗ್ರೇಟರ್ ನಂಬರ್ ನಾನು 1 + 1 ಮೈನಸ್ ಇದ್ದಾಗ ಮೈನಸ್ ಮಾಡ್ಬೇಕಂತ ಹೇಳಿದೀನಿ. ಗ್ರೇಟರ್ ನಂಬರ್ ಯಾವ್ದಿದೆ, 2 ಇದೆ, ಹಂಗಾಗಿ -a ಆಗುತ್ತೆ. ಇದು ಕೂಡ -1. ಈ ಮೈನಸ್ ಕಟ್ ಮಾಡಿದಾಗ ನಮಗೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ 1 ಅಂತ ಬರುತ್ತೆ. ಈ ಎ ವ್ಯಾಲ್ಯೂ 1 ಹಾಕಿದಾಗ ಇಲ್ಲಿ 2 into 1 ಅಂದಾಗ ಆನ್ಸರ್ ಬಿ ವ್ಯಾಲ್ಯೂ ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ 2 ಆಗುತ್ತೆ. ನೆಕ್ಸ್ಟ್ ಈ ಎ ವ್ಯಾಲ್ಯೂವನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಸಿ ವ್ಯಾಲ್ಯೂ ಸಿಗುತ್ತೆ. 2 into 1 plus c is equal to what, 5. c is equal to plus 2a 2 ಇರುತ್ತೆ, ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್. ಸೊ 5 minus 2 ಅಂತಂದ್ರೆ 3. ಇದು ಸಿ ವ್ಯಾಲ್ಯೂ ಆಯಿತು. ಈ ಬಂದಿರೋ ಸಿ ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ ನಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಸೊ 3 into ಸಿ ಅಂದ್ರೆ 3 ನ ಪ್ಲಸ್ ಡಿ is equal to what, 13. 3 3s 9 plus d is equal to 13. ಪ್ಲಸ್ 9 ಇದೆ, ಆ ಕಡೆ ಹೋದ್ರೆ -9 ಆಗುತ್ತೆ. 13 ಮೈನಸ್ 9 ಅಂದಾಗ ಆನ್ಸರ್ ಎಷ್ಟಾಗುತ್ತೆ, 4 ಆಗುತ್ತೆ. ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 2, ಸಿ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ನೋಡ್ರಿ, ಕ್ಯಾಲ್ಕುಲೇಟ್ ಮಾಡ್ರಿ. 1 - 2 ಅಂದಾಗ -1 ಆಗುತ್ತೆ, ಹೌದಾ? 2a ಪ್ಲಸ್ ಸಿ, 2a ಅಂದಾಗ 1 ಬಂದಿದೆ, ಸಿ ಅಂತಂದಾಗ 3 ಬಂದಿದೆ. 2 1s are 2, 2 + 3 ಅಂದಾಗ 100% ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಮ್ಯಾಟ್ರಿಕ್ಸ್ 3.1 ಎಕ್ಸರ್ಸೈಸ್ ನಲ್ಲಿ ಕೊನೆಯ 2 ಕ್ವಶನ್ಗಳಾಗುತ್ತವೆ ಇವು. ಸೊ ಇಲ್ಲಿ ಏನು ಕೇಳಿದ್ರೆ ಅಂದ್ರೆ a is equal to aij ಆಫ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ m into n ಕೊಟ್ಟಿದ್ದಾನೆ. ಬಟ್ m into n ಅನ್ನೋದು ಏನು ಹೇಳ್ತಿದ್ದಾನೆ, ಅವನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾನೆ. ನಮ್ಗೆ ಗೊತ್ತಿದೆ ಆಲ್ರೆಡಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂತ. ಹಂಗಂತಂದ್ರೆ ಏನಂತಂದ್ರೆ m ಅಂದ್ರೆ ರೋಸ್ ಮತ್ತೆ n ಅಂದ್ರೆ ಕಾಲಮ್ಸ್. m is equal to n ಇತ್ತು ಅಂತಂದ್ರೆ ನಾವು ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ನೋಡ್ರಿ, m is lesser than n ಅಂತ ಹೇಳ್ತಿದ್ದಾನೆ. ಅಂದ್ರೆ ರೋ ನಂಬರ್ ಕಡಿಮೆ ಇದೆ, n ನಂಬರ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾನೆ, ಕಾಲಮ್ ನಂಬರ್ಸ್. ಇಲ್ಲಿ ನೋಡ್ರಿ, ರೋ ಸಂಖ್ಯೆ ಹೆಚ್ಚಿಗಿದೆ, ಕಾಲಮ್ ನಂಬರ್ ಏನಿದೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾನೆ. ಸೊ ಹಂಗಾದ್ರೆ ನಮ್ಗೆ ಆಪ್ಷನ್ ಯಾವ್ದಾಗುತ್ತೆ, m is equal to n. ಯಾಕಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಮ್ಗೆ ಗೊತ್ತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಎ ಮ್ಯಾಟ್ರಿಕ್ಸ್ ದ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಓಕೆನಾ? ಸೊ ಅದೇ ತರ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 into 3 ಕೊಟ್ಟಿದ್ದಾನೆ. ಬಟ್ ಅಲ್ಲಿ ಏನ್ ಕಂಡೀಷನ್ ಕೊಡ್ತಿದ್ದಾನೆ, ವಿತ್ ಈಚ್ ಎಂಟ್ರಿ 0 ಮತ್ತೆ 1 ಅಂತ ಹೇಳ್ತಾನೆ. ಓಕೆನಾ? ಸೊ ಇದರಲ್ಲಿ ನಮ್ಗೆ ಆನ್ಸರ್ ಯಾವ್ದಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ನಮ್ಗೆ ಗೊತ್ತಿರಬೇಕು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 into 3 ಅಂತಂದ್ರೆ ಎಷ್ಟು ಎಲಿಮೆಂಟ್ ಆಗುತ್ತೆ ಅಂತಂದ್ರೆ 9 ಎಲಿಮೆಂಟ್ ಆಗುತ್ತೆ, ಹೌದಾ? a11 a12 a13 a21 a22 a23 a31 a32 a33. ಸೊ ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 into 3 ಐತಾ. ಬಟ್ ಅಲ್ಲಿ ಕಂಡೀಷನ್ ಏನ್ ಹೇಳ್ತಂದ್ರೆ ವಿತ್ ಈಚ್ ಎಂಟ್ರಿ. ಅಂದ್ರೆ ಎಂಟ್ರಿ ಅಂತಂದ್ರೆ ನೀವು ಬರಿಬೇಕಾದ್ರೆ ಈ ಒಂದನೇ ಎಲಿಮೆಂಟ್ ಅನ್ನು ಬರಿಬೇಕಾದ್ರೆ 0 ಆದ್ರೂ ತಗೋಬಹುದು, 1 ಆದ್ರೂ ತಗೋಬಹುದು. ನಾನು ಹೇಳ್ತೀನಿ 0 ತಗೋಬೇಕು ಅಂತ, ಆರ್ ಎಲ್ಸ್ ನೀವು ಹೇಳ್ತೀರಾ 1 ತಗೋಬೇಕು ಅಂತ. ಸೊ ಯಾವ ತಗೋಬೇಕು ಅಂತ ಗೊತ್ತಿಲ್ಲ, ಬಟ್ ಇವು ಎರಡರಲ್ಲೇ ಒಂದು ಬರಿಬೇಕು. ಓಕೆನಾ?
ಇಲ್ಲಿ ಎಷ್ಟು ಪಾಸಿಬಲ್ ಇದೆ? 2 ಪಾಸಿಬಲ್ ಇದೆ. ಸೇಮ್ ಹಂಗೇನೆ ಕೂಡ ಇಲ್ಲೂ ಪಾಸಿಬಲ್ ಅಷ್ಟೇ ಇರಬೇಕು. ನಾನು 0 ಹೇಳಿದಾಗ ನೀವು 1 ಹೇಳ್ತೀರಾ, ನೀವು 1 ಹೇಳಿದಾಗ ನಾನು 0 ಹೇಳ್ತೀನಿ. ಯಾವ್ದು ಬರೀಬೇಕು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಎಲಿಮೆಂಟ್ಗೂ ಎಷ್ಟು ಪಾಸಿಬಲ್ ಆರ್ಡರ್ ಆಗುತ್ತೆ ಅಂತಂದ್ರೆ ಈ 0 ಮತ್ತು 1 ಅದು ಬಿಟ್ಟರೆ ಬೇರೆ ಯಾವ ಸಂಖ್ಯೆನೂ ಬರೀಬಾರ್ದು. 0 ಆದ್ರೂ ಬರೀಬೇಕು, ಇಲ್ಲಾಂದ್ರೆ 1 ಆದ್ರೂ ಬರೀಬೇಕು. ಸೊ ಹಂಗಂತಂದ್ರೆ ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ ಇದಾವೆ? 9 ಎಲಿಮೆಂಟ್ ಇದಾವೆ. ಒಂದು ಎಲಿಮೆಂಟ್ಗೆ ಎಷ್ಟು ಪಾಸಿಬಲ್ ಆರ್ಡರ್ ಸಿಗ್ತದಾವೆ ನಮಗೆ? ಒಂದು ಎಲಿಮೆಂಟ್ಗೆ 2 ಪಾಸಿಬಲ್ ಆರ್ಡರ್ ಸಿಗ್ತದಾವೆ. ಯಾವ್ದು? 0 ಅಥವಾ 1 ಅಂತ. ಎಷ್ಟು ಎಲಿಮೆಂಟ್ ಇದಾವ್ರಿ? 9 ಎಲಿಮೆಂಟು. ಸೊ ಹಂಗಾದ್ರೆ ಟೋಟಲ್ ಆಗಿ 2 ಪವರ್ 9 ಅಂತಂದಾಗ ಆನ್ಸರ್ ಎಷ್ಟಾಗುತ್ತೆ? 512 ಆಗುತ್ತೆ. ಸೊ ಇದು ನಮಗೆ ಫೈನಲ್ ಆನ್ಸರ್ ಆಯ್ತು. ಓಕೆನಾ? ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ 3 into 3 ವಿತ್ ಈಚ್ ಎಂಟ್ರಿ 0 or 1 ಅಂತ ಕೇಳ್ತೀನಿ. ಎರಡು ಪಾಸಿಬಲ್ ಕೇಳ್ತಿದ್ದಾನೆ, ಬೇರೆ ಯಾವ್ದು ಕೇಳ್ತಿಲ್ಲ. 2, 3 ಹಾಕಂಗಿಲ್ಲ, ಓನ್ಲಿ 0 or 1. ಸೊ ಒಂದು ಎಲಿಮೆಂಟ್ ಅಲ್ಲಿ ನಾವು 0 ಅಥವಾ 1 ಅಂತ ಹಾಕ್ಬೋದು. ಯಾವುದೇ ಎಲಿಮೆಂಟ್ ಅಲ್ಲಿ ಇಲ್ಲಿ ಕೂಡ 0 ಅಥವಾ 1 ಅಂತ ಯಾವ್ದಾದ್ರು ತಗೋಬಹುದು. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, 9 ಎಲಿಮೆಂಟ್ ಇದಾವೆ. ಆರ್ಡರ್ ಆಫ್ ಎಷ್ಟು ಪಾಸಿಬಲ್ ಇದಾವೆ ಅಂತಂದ್ರೆ ಎರಡು ಪಾಸಿಬಲ್ ಇದಾವೆ, 0 ಮತ್ತೆ 1. ಹಾಗಾಗಿ 2 power 9 ಮಾಡಿದಾಗ ಆನ್ಸರ್ 512 ಆಗುತ್ತೆ. ಓಕೆನಾ? ಸೊ ಇದು ಇಲ್ಲಿವರೆಗೆ 3.1 ಅನ್ನೋ ಮ್ಯಾಟ್ರಿಸಸ್ ನ ಎಕ್ಸರ್ಸೈಸ್ ಕಂಪ್ಲೀಟ್ ಆಯ್ತು. ಐ ಥಿಂಕ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗೆ ಮತ್ತೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ನಿಮಗೆ ಇಲ್ಲಿ ನಾನು ಮಾಡಿರುವಂಥ ವಿಡಿಯೋ ಲೈಕ್ ಆಯಿತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.